ರಾಮ 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 ಏನು ಆಯ್ತು ಸಾಕು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನೋಡು, ರಾಮನವಮಿಯ ಪ್ರಯುಕ್ತ 1,00,00,000 ರಾಮನಾಮ ಹೇಳ್ತೀನಿ ಅಂತ ಹರಕೆ ಹೊತ್ಕೊಂಡಿದೆ. 99,99,999 ಮುಗಿಸಿದೀನಿ. ಒಂದು ಉಳಿದಿತ್ತು, ಅದನ್ನ ಹೇಳ್ಬಿಡ್ತೀನಿ ನಿಮಿಷ. ರಾಮ 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 ಮುಗಿ. ಅಯ್ಯೋ ರಾಮ. ಸೊ ಮಜಾ ಭಾರತದ ಎಲ್ಲಾ ಪ್ರೇಕ್ಷಕರಿಗೂ ರಾಮನವಮಿಯ ಶುಭಾಶಯಗಳು. ಹಾಗೆ ನಗೆಲೋಕದ ರಾಜಾದಿರಾಜ ಮಜಾ ಭಾರತದ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಸರ್. ಹಾಗೇನೆ ಮಂದಹಾಸದಲ್ಲಿ ಮೋಡಿ ಮಾಡಿರೋ ಚಿತ್ರರಂಗದ ಮಹಾನಟಿ ಮಜಾ ಭಾರತದ ಚಂದುಳ್ಳಿ ಚೆಲುವೆ ಶ್ರುತಿ ಮೇಡಮ್ ಅವ್ರಿಗೂ ಈ ಒಂದು ಶೋಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಈಗ ನಮ್ಮ ಇವತ್ತಿನ ಸೆಲೆಬ್ರಿಟಿನ ವೆಲ್ಕಮ್ ಮಾಡೋಂಥ ಸಮಯ. ಬರ್ತಾ ಇರೋರು ರಾಮ ಭಕ್ತನ 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 ಭಕ್ತ ನಿರಂಜನ್. ಅದೇನದು ರಾಮನ ಭಕ್ತನ 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 ಭಕ್ತ ಅಂತಿದ್ದ ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಬಿಟ್ರಿ ಅವರು. ಸೀರಿಯಸ್ ಆಗಿ, ಯಾಕಂದ್ರೆ ಸಾಕ್ಷಾತ್ ಹನುಮ ದೇವರ ಭಕ್ತರು ಇವರು. ಹನುಮ ದೇವರು ರಾಮನ ಬಂಟ, ಇವರು ರಾಮನ ಬಂಟನ ಬಂಟ. ವೆಲ್ಕಮ್ ಟು ಮಜಾ ಭಾರತ. ಫುಲ್ ಆನ್ ಮಜಾ ಮಾಡ್ಬೇಕಿಲ್ಲಿ. ಖಂಡಿತ. ಸೊ ನಿಮ್ಮ ಫೇವರೆಟ್ ಚಕ್ರವರ್ತಿ ಯಾರು? ಖಂಡಿತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಅದನ್ನ ಮಾತೇ ಇಲ್ಲ. ನಾನು ರಾಜನೇ ಒಂಥರ, ಬಟ್ ರಾಜ್ಯ ಇಲ್ಲ ಅಷ್ಟೇ ನನ್ನ ಹತ್ರ. ಇದು ಹಂಗೆ ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಆದರೂ ಇವಾಗ ಚಕ್ರವರ್ತಿಯ ಸಂಗೀತದ ಬಗ್ಗೆ ಮಾತಾಡಬೇಕು ಅಂದ್ರೆ ಏನು ಹೇಳ್ತೀರಾ? ಇದು ನನ್ನ ಫಸ್ಟ್ ಸಿನಿಮಾ ದರ್ಶನ್ ಸರ್ ಜೊತೆಲಿ ಮಾಡಿದ್ದು. ಸೊ ಅದೇ ತುಂಬ ಸ್ಪೆಷಲ್ ಆದ ಮೂಮೆಂಟ್ ನನಗೆ. ಅವರು ಎಷ್ಟೊಂದು ಸಿನಿಮಾ ಫ್ಯಾನಾಗಿ ನೋಡಿದ್ದೀನಿ ನಾನು. ಸೊ ಅವ್ರಿಗೆ ಮ್ಯೂಸಿಕ್ ಮಾಡಬೇಕಾದ್ರೆ, ಅವ್ರಿಗೆ ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕಾದ್ರೆ ಜವಾಬ್ದಾರಿ ಜಾಸ್ತಿ ಇತ್ತು ಫ್ಯಾನಾಗಿ. ಸೊ ಅದನ್ನು ಜನಕ್ಕೆ ಮುಂದೆ ಕೊಟ್ಟಾಗ ಜನ ಒಪ್ಕೊಂಡಾಗ ಖುಷಿ ಆಯಿತು ನನಗೆ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಚಕ್ರವರ್ತಿಯ ಇನ್ನೊಬ್ಬ ಮಹಾನ್ ನಟ ಕೂಡ ಇವತ್ತು ನಮ್ಮ ಸ್ಟೇಜ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಅಂಗೈಯಲ್ಲೇ ಅಪ್ಸರೆಯನ್ನ ಆಡ್ಸೋರು, ಅಶ್ವಮೇಧವನ್ನ ಓಡಿಸ್ದಂತ ಬಂಗಾರದಂತ ಕುಮಾರ್ ಬಂಗಾರಪ್ಪ ಆನ್ ಸ್ಟೇಜ್ ಪ್ಲೀಸ್. ಸೊ ಒನ್ಸ್ ಅಗೇನ್ ನಿಮಗೂ ಕೂಡ ರಾಮನವಮಿಯ ಶುಭಾಶಯಗಳು. ಹಾಗೆ ನಮ್ಮ ಮಜಾ ಭಾರತ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ರಾಮನವಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಎಸ್ ನಾರಾಯಣ್ ಸರ್ಗೆ ಮತ್ತು ನಮ್ಮ ಕೋ ಆರ್ಟಿಸ್ಟ್ ಅವರು. ನಾನು ಮೊದಲನೇ ಪಿಕ್ಚರ್ ನಾವಿಬ್ಬರು ಮಾಡಿದಾಗ ಶಿ ವಾಸ್ ಅ ಸ್ಮಾಲ್ ಕಿಡ್. ನಮ್ಮ ಹೀರೋಯಿನ್ ಅವ್ರ ತಂಗಿ ಪಾತ್ರ ಮಾಡಿದರು. I mean, it was a fantastic experience working with her. And of course, Arjujanya sir, ಇವತ್ತು ನಮ್ಮ ಪಿಕ್ಚರ್ಗೆ ಅವರು ಮ್ಯೂಸಿಕ್ ಡೈರೆಕ್ಟ್ರು, ನಮಗೆ ಫಸ್ಟ್ ಫಿಲಮ್ ಅವರು. ಥ್ಯಾಂಕ್ ಯು. ಬಟ್ ಸದ್ಯಕ್ಕೆ ಚಕ್ರವರ್ತಿ ಸಿಂಹಾಸನಗಳು ಅಲ್ಲಿ ರೆಡಿ ಆಗಿದೆ. ದಯವಿಟ್ಟು ಹೋಗಿ ಆಸೀನರಾಗಿ ಪ್ಲೀಸ್. ಮಜಾ ಭಾರತ ಮಜಾ. ಸೊ ನಮ್ಮಲ್ಲೊಬ್ಬ ಅಮಾಯಕ ಚಕ್ರವರ್ತಿ ಇದ್ದಾರೆ. ಅಮಾಯಕ ಚಕ್ರವರ್ತಿ. ಅಮಾಯಕ ಚಕ್ರವರ್ತಿನ ಗೆಸ್ ಮಾಡ್ಬೋದಾ ನೀನು ಯಾರಂತ ಹೇಳಿ? ಅಮಾಯಕ ಚಕ್ರವರ್ತಿ ಅಂದ್ರೆ ನನಗೆ ನೆನಪಾಗೋದು ಒಬ್ಬರೇ ಒಬ್ರು, ದಟ್ ಈಸ್ ಒನ್ ಅಂಡ್ ಓನ್ಲಿ ದೀಪಕ್. ಯಾಕೆಂದ್ರೆ ಎಕ್ಸಾಕ್ಟ್ಲಿ. ಸೊ ಹಾಗಿದ್ರೆ ಲೆಟ್ಸ್ ವೆಲ್ಕಮ್ ಮಸ್ಕಿರಿ ಆನ್ ಸ್ಟೇಜ್. ಹಲೋ 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 ಹೇಳ್ರಿ. ಹಲೋ, ಇದು ಪೊಲೀಸ್ ಸ್ಟೇಷನ್ ಅಲ್ವಾ? ಹೌದು. ಅಲ್ಲ, ಪೊಲೀಸ್ ಸ್ಟೇಷನ್ ತಾನೆ? ಡೌಟ್ ಇದೆಯಾ? ಒಂದು ನಿಮಿಷ. ಹೌದೌದು, ಪೊಲೀಸ್ ಸ್ಟೇಷನ್. ಓ, ಹಾಗಾದ್ರೆ ಪೊಲೀಸ್ ಸ್ಟೇಷನ್ನೇ. ಹೌದು. ಯಾರು ನಿಮ್ಗೆ ಪೊಲೀಸ್ ಸ್ಟೇಷನ್ ರೀ? ಯಾಕೆ ಫೋನ್ ಮಾಡುದು? ಅಲ್ಲ, ನನ್ನ ಫ್ರೆಂಡ್ ಒಬ್ಬ ಹೇಳ್ದ 100ಗೆ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಅಂತ. ಹಾಗೆ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಫೋನ್ ಮಾಡಿದೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, 100 ಅಂತ ಕರಿ, ಆಯ್ತಾ? ಯಾಕೆ? ಯಾಕಂದ್ರೆ ಅಲ್ಲಿಗೆ ಬಂದು ನಿನ್ನ ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ.
ನಮ್ಗೆ 1000 ತಲೆ ಬಿಸಿ ಇರ್ತದೆ ಇಲ್ಲಿ, ಒಂದು ಬೇರೆಲ್ಲಿ. ಅಯ್ಯೋ ದೇವ್ರೆ, ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಂದ ಕೊಡ್ಲಿ ನ್ಯಾಯ? ಶ್ಯೆ, ಏನ್ ಮಾಡುದು ಈಗ? ಆ ಆರೋಪಿ ಸಿಗೋದಿಲ್ಲ. ಇವನನ್ನು ಇದು ಪೊಲೀಸ್ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್. ಏನೀಗ? ಹಲೋ ಹಲೋ ಹಲೋ, ಇದು ಪೊಲೀಸ್ ಸ್ಟೇಷನ್ ಅಲ್ಲ. ಏನಿವಾಗ? ಹಲೋ, ಹಾ, ನಾನು DIG ಮಾತಾಡ್ತಾ ಇರೋದು. ಯಾರಾದ? ಹಲೋ ಸರ್, ಹಲೋ ಹಲೋ ಸರ್, ಹೇಳಿ ಸರ್. ನಿಮ್ಮ ತಲೆಯಲ್ಲಿ ಏನಿದೆ ರೀ? ಟೋಪಿದೆ ಸರ್. ಆ ಮಂಗಳ ಕೇಸ್ ಏನಾಯ್ತು? ಕೊಲೆ ಕೇಸು ಎಲ್ಲರಿಗೆ ಬಂತದು? ಅದು ಆ ಮಂಗಳ ಕೊಲೆ ಕೇಸ್ ಅದು ಆಯ್ತು ಸರ್. ಆರೋಪಿನ ಹಿಡಿಯುವಲ್ಲಿ ತನಕ ಬಂದಿದ್ದೇನೆ, ಇನ್ನು ಹಿಡಿಯುವುದು ಮಾತ್ರ ಬಾಕಿ. ಬರೀ 3 ತಿಂಗಳ ಇದೆ ಆಯ್ತು ನಿಮ್ದು. ನೋಡಿ, ಇವತ್ತು ಸಂಜೆಳೆಗೆ ನಂಗೆ ಅಪರಾಧಿ ಬೇಕು, ಇಲ್ಲ ಅಂದ್ರೆ ನಿಮ್ಮ ಟೋಪಿ ಹಾರಿಸ್ತೀನಿ. ಇಡ್ರಿ ಫೋನ್. ಬೇಡ ಬೇಡ ಅಂತ ಹೇಳಿದ್ರೆ ಪೊಲೀಸ್ ಕೆಲಸ. ಅಪ್ಪ, ನಿನ್ನ ಆಸೆಗೆ ನಾನು ಬಲಿಯಾಗ್ಬೇಕು ಇಲ್ಲಿ. ಏನ್ ಮಾಡೋದು ಈಗ? PC ಕರೆದೆ ಸರ್? ಸರ್ ಯಾಕೆ ಕಲ್ತಿದ್ರಿ ಸರ್? ಏನೇ ಸರ್, ಬೆಳಿಗ್ಗೆ ಹುಷಾರಿದ್ರಿ ಸರ್ ನೀವು? DIG ಹೋಗ್ಬಿಟ್ರ? DIG ಫೋನ್ ಮಾಡಿದ್ರು. ಫೋನ್ ಮಾಡಿದ್ರೆ ಏನಂತ ಸರ್? ಚೆನ್ನಾಗಿದಾರಂತ? ಅದಲ್ಲ, ಮತ್ತೆ ಅದೊಂದು ಕೊಲೆ ಕೇಸ್ ಇದೆಯಲ್ಲ ಮಂಗಳದ್ದು, ಇವತ್ತು ಸಂಜೆ ಒಳಗೆ ಆರೋಪಿನ ಹಿಡಿಬೇಕಂತೆ. ಇಲ್ದಿದ್ರೆ ನನ್ನ ಟೋಪಿ ಹಾರಿಸ್ತಾರಂತೆ. ಏನಂತೆ? ಟೋಪಿ ಹಾರಿಸ್ತಾರಂತೆ. ಅಷ್ಟು ಕಾಮಿಡಿ. ಅದಕ್ಕೆ ಇಷ್ಟೊಂದು ಭಯ ಪಡ್ತಿದ್ದೀರಿ ನೀವು? ಅವ್ರು ಟೋಪಿ ಹಾರಿಸ್ತಾರೆ ಅಂತ ಹೇಳಿ. ಒಂದು ಕೆಲಸ ಮಾಡಿ ಸರ್, ಅವ್ರು ಟೋಪಿ ಹಾರಿಸುವ ಮೊದಲು ನೀವು ಟೋಪಿ ತೆಗೆದು ಕೆಳಗಿಡಿ. ಹಾಗೆಲ್ಲ ನನ್ನ ಕೆಲಸದಿಂದ ತೆಗಿತಾರೆ ಅಂತ. ಆಗ ಇವತ್ತು ಸಂಜೆ ಒಳಗೆ ಆರೋಪಿ ಬೇಕಂತೆ. ಈಗಲೇ ಟೈಮ್ ಆಯ್ತು, ಏನ್ ಮಾಡೋದು? ಸರ್, ಒಂದು ಐಡಿಯಾ ಇದೆ. ಏನು? ನಿನ್ನೆ ರಾತ್ರಿ ನಾನು ಸ್ಟೇಷನ್ ಬರ್ಬೇಕಾದ್ರೆ ಯಾರೋ ಒಬ್ಬ ಅಮಾಯಕ ತಿರುಗ್ತಾ ಇದೆ ಸರ್. ಡೌಟ್ ಬಂತು, ಸೀದಾ ಒಳಗೆ ಹಾಕಿದ್ದೀನಿ. ಅವನನ್ನ ಈ ಕೇಸಲ್ಲಿ ಫಿಕ್ಸ್ ಮಾಡೋಣ ಸರ್. ಫಿಕ್ಸ್ ಮಾಡ್ಬೋದಾ? ನಾನಿದ್ದೇನೆ ಸರ್. ಓಕೆ ಅಲ್ಲ? ಹಾಗಾದ್ರೆ ಕರ್ಕೊಂಡ್ ಬಾ, ಹೋಗು. ಹೋಗಿ ಸರ್, ಕೈ ತೋರಿಸಿ, ಹೋಗಿ. ಇಲ್ಲಿ ಬಾ. ಎಲ್ಲಿ ಹೋಗ್ತಾ ಇದ್ದೀವಿ? ಇವನೇ ಸರ್ ಆರೋಪಿ. ನಾ ಏನ್ ಮಾಡಿಲ್ಲ ಸರ್, ಇಲ್ಲಿ ಬಾರ. ನಾ ಏನ್ ಮಾಡಿಲ್ಲ. ಯಾಕೆ ಆ ಮಂಗಳ ಅನ್ನೋ ಹುಡುಗಿನ ಕೊಲೆ ಮಾಡಿ ಆ ಚಿನ್ನ ಒಡವೆನೆಲ್ಲ ಯಾಕೆ ದೋಚಿದಿ ನೀನು? ಯಾವ ಚಿನ್ನ ಒಡೆಯುವ ನಿಮ್ಗೆ ಗೊತ್ತಿಲ್ಲ. ನನಗೆ ಒಂದು ಪ್ಲೇಟ್ ವಡೆ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಾರೆ ಇವರು. ನಾ ಏನ್ ಮಾಡಿಲ್ಲ. ಏನು ಇದು? ಸರ್ ಇರ್ಲಿ ಸರ್, 30 ರೂಪಾಯಿ ಖರ್ಚಾಗಿದೆ ಅಷ್ಟೇ ಸರ್. ಯಾಕೆ ಕೊಲೆ ಮಾಡಿದೆ? ನನಗೇನು ಗೊತ್ತಿಲ್ಲ ಸರ್, ನಾ ಏನ್ ಮಾಡಿಲ್ಲ. ನೀನೇ ಮಾಡಿದ್ದು. ನಾ ಮಾಡಿಲ್ಲ. ನೀನೇ ಮಾಡಿದ್ದು. ನಾ ಮಾಡಿಲ್ಲ. ನೀನ್ ಮಾಡಿಲ್ಲ. ನಾ ಮಾಡಿದ್ದೀನಿ. ಇಲ್ಲ ನೀನ್ ಮಾಡಿ. ಇಲ್ಲ ಮಾಡಿಲ್ಲ ನಾನು. ಏನ್ರಿ ಇವಾಗ ಏನ್ ಮಾಡ್ಬೋದು? ಕೇಸ್ ಬರೀ ಸರ್. ಕೇಸ್ ಬರಿ. ಈಚೆ ಬಾ. ಈಗ ಏನ್ ಗೊತ್ತಾ, ನಾನು ಹೇಳಿದಾಗೆ ನೀನ್ ಮಾಡಿದ್ರೆ ನಿನ್ನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ನಾನು. ನೀವ್ ಹೇಳ್ದಂಗೆ ಹೇಳಿದ್ರೆ ನಾನು ನೀರಾಪರಾಧಿ. ನೀರಾಪರಾಧಿ. ನೀರ ಅಪರಾಧಿ ಅಲ್ಲ, ನಿರಪರಾಧಿ. ನೀರಾಪರಾಧಿ. ನಿರಪರಾಧಿ. ನೀರಾಪರಾಧಿ. ನೀರಪರಾಧಿ. ನಿರಪರಾಧಿ. ಈಗ ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಋಷಿಕೇಶ್. ಋಷಿಕೇಶ್. ಬರಿ ಋಷಿಕೇಶ್ ಬರಿ. ಋಷಿಕೇಶ ವಿಶ್ವವಿಜೇತ ವಿಶ್ವಪ್ರಸನ್ನ ವಿಶ್ವೇಶಾಲಗೆ ಒಡೆರಾಳಿ. ಒಬ್ಬನ ಹೆಸರು ಬೇಕು ನಮ್ಗೆ. ನನ್ನ ಹೆಸರೇ ಅದು. ಅದು ಬೇಡ, ಋಷಿ ಹಳ್ಳಿ. ಅಲ್ಲ ಉದ್ದ ಇದೆ. ಸಾಕಷ್ಟು. ಋಷಿ ಹಳ್ಳಿ. ಓಕೆ ಸರ್. ಅಪ್ಪನ ಹೆಸರಿಗೆ? ವಿಶ್ವವಿಜೇತ ವಿಶ್ವಪ್ರಸನ್ನ ವಿಶ್ವೇಶಾಲಗೆ ಒಡೆರಾಳಿ. ಒಬ್ಬಪ್ಪನ ಹೆಸರು ಹೇಳು. ಒಬ್ಬಪ್ಪನೇ. ಇಷ್ಟು ಸರ್, ಏನ್ ಮಾಡು ಸರ್ ಈಗ? ಅಪ್ಪ ಇಲ್ಲ. ಅಪ್ಪ ಇದ್ದಾರೆ? ಇಲ್ಲ. ಇಲ್ಲ, ಅಪ್ಪ ಹುಷಾರಿದ್ದಾರೆ. ಸತ್ತೋದ್ರು. ಇಲ್ಲ ನಿನ್ನ ಅಪ್ಪ ಕಾಣೆಯಾಗಿದ್ದಾರೆ. ಪೇಪರ್ ಬಂದಿದೆ ಬೆಳಿಗ್ಗೆ. ಓಕೆ, ಕಾಣೆ ಆಗಿಲ್ಲ, ಮನೆಯಲ್ಲಿದ್ದಾರೆ. ಬೆಳಿಗ್ಗೆ ಪೇಪರ್ ಬಂದಿದೆ, ಕಾಣೆ ಆಗಿದ್ದಾರೆ. ಹುಡುಕೊಟ್ಟರಿಗೆ 1 ಲಕ್ಷ ಬಹುಮಾನ ಇದೆ ಅಂತ. ಹೌದಾ? ಹಾಗಾದ್ರೆ 1 ಲಕ್ಷ ನನಗೆ ಕೊಡಿ, ಮನೆಯಲ್ಲಿದ್ದಾರೆ. ಅಪ್ಪ ಇಲ್ಲ, ಸತ್ರು. ಅಪ್ಪ ಇಲ್ಲ, ಸತ್ತೋಗಿದ್ದಾರೆ. ಮತ್ತೆ ಯಾರಿದ್ದಾರೆ ಮನೆಯಲ್ಲಿ? ಅಮ್ಮ. ಅಮ್ಮನ ಹೆಸರಿಗೆ? ಮೃಣಾಲಿನಿ ವಿಶ್ವವಿಜೇತ ಅವರು ವಿಶ್ವಪ್ರಸನ್ನ ವಿಶ್ವೇಶಾಲಗೆ ಒಡೆರಾಳಿ. ಇದೇನು ಫ್ಯಾಮಿಲಿ ಇದು ನಾಟಕ ಕಂಪನಿ? ಅಮ್ಮ ಇಲ್ಲ,
ಅಮ್ಮ ಇದ್ದಾರೆ. ಅಮ್ಮ ಇಲ್ಲ. ಇಲ್ಲ, ಅಮ್ಮ ಪಾಪ ಇದ್ದಾರೆ. ಅವ್ರು ಕೂಡ ಮಿಸ್ಸಿಂಗ್ ಕೇಸ್ ಸುಮ್ಮನಿರು. ಮತ್ತೆ ಯಾರಿದ್ದಾರೆ ಮನೆಯಲ್ಲಿ? ಅಣ್ಣ. ಅಣ್ಣ. ಒಂದ್ ನಿಮಿಷ. ಅಣ್ಣನ ಹೆಸರು ಚಿಕ್ಕದಿದ್ಯಾ? ಹಾಗಾದ್ರೆ ಹೇಳು. ಬರಿ. ವಿಧಿವ್ಯಾಸ. ಏದು? ವಿಧಿವ್ಯಾಸ ವಿಶ್ವಪ್ರಸನ್ನ ಜಾಲಕವಾಡದಲ್ಲಿ. ಅಣ್ಣ ಇಲ್ಲ, ಅಣ್ಣನ ಕೊಡ್ಸತ್ತ. ಇಲ್ಲ, ಅಣ್ಣ ಇದ್ದಾನೆ. ಬಿಲ್ಡಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಯಾವುದು? ಬಿಲ್ಡಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಬಿಲ್ಡಿಂಗ್ ಕೆಲಸನಾ? ಓಕೆ. ನಿನ್ನ ಇವತ್ತು ಬೆಳಿಗ್ಗೆ ಬಿಲ್ಡಿಂಗ್ ಕೆಳಗೆ ಬಿದ್ದು ವಿಧಿವಶ ಆಗಿದ್ದೇನೆ. ವಿಧಿವ್ಯಾಸ ವಿಧಿವಶ ಆಗಿದೆ. ಮತ್ತೆ ನನ್ನನ್ನೊಬ್ಬನ್ನೇ ಯಾಕೆ ಬಿಟ್ರು? ನನ್ನನ್ನು ಸಾಯಿಸಿ. ನಾನು ಹೇಳಿದಾಗೆ ಅಲ್ಲಿ ಹೇಳ್ಬೇಕು. ಓಕೆ ಓಕೆ ಅಲ್ಲ? ನೀವು ಹೇಳ್ದಾಗ ಹೇಳ್ತೇನೆ. ಸರಿ. ಈಗ ಈ ಕಡೆ ಬಾ. ಈಗ ಈ ಕಡೆ ಬಾ. ಅಲ್ಲ, ನೀನ್ ಈ ಕಡೆ ಬಾ. ಅಲ್ಲ, ನೀನು ಈ ಕಡೆ ಬಾ. ಮಗನ ನೀನ್ ಈ ಕಡೆ ಬಾ. ಮಗನೇ ನೀ ಈ ಕಡೆ ಬಾ. ಒಂದು ಬಿಡ್ತೀನಿ, ಅಂದ್ಬಿಡ್ತೀನಿ, ಒದಿತೀನಿ. ನಾನು ಯಾರು ಹೋಗ್ತಾ ಇದ್ದಾರೆ ಸರ್? ಅಲ್ಲ, ಹೋಗುದಿಲ್ಲ. ಸುಮ್ಮನೆ ನಿಂತ್ಕೋ. ನಾನು ಹೇಳಿದಾಗ ಇಲ್ಲಿ ಹೇಳ್ಲಿಕ್ಕಿಲ್ಲ, ಕೋರ್ಟಲ್ಲಿ ಹೇಳ್ಬೇಕು. ಕೋರ್ಟಲ್ಲಿ ಹೇಳಲಿಕ್ಕೆ. ಈಗ ಫಸ್ಟ್ ನೀವು ಕೋರ್ಟ್ ಗೊತ್ತಿರ್ಬೋದಾ? ಕೋರ್ಟ್ ಕೋರ್ಟ್ ಗೊತ್ತಿದ್ಯಾ? ಹೇಗಿದೆ ಕೋರ್ಟ್? ಹೇಗಿದೆ ಅದು? ಉದ್ದ ಕೈ, ಇಲ್ಲಿ 3 ಬಟನ್, ಮತ್ತೆ ಇಲ್ಲಿ ನಿನ್ನ ಅಪ್ಪನ ಕೋರ್ಟ್ ಹೇಗಿದೆ ಅಂತ ಕೇಳಿದ ಅಲ್ಲ. ಕೋರ್ಟ್ ಅಂದ್ರೆ ನ್ಯಾಯಾಲಯ. ನಾಳಾಯಾಳ. ನ್ಯಾಯಾಲಯ. ನಾಳಾಯಾಳ. ನ್ಯಾಯಾಲಯ. ಈಗ ಕೋರ್ಟ್ ಹೇಗಿದೆ ಅಂದ್ರೆ ಒಂದು ಕೆಂಪು ಗೋಡೆ. ಕೆಂಪು ಗೋಡೆ, ಕೆಂಪು ಒಂದು ಬಲ್ಬು, ತುಂಬಾ ಬಾಟ್ಲಿ. ಕೇಳಿದೆ ಬಾರಲ್ಲ. ಕೋರ್ಟಿನ ಒಳಗೆ ಈಗ ನೀ ಹೋಗ್ಬೇಕಾದ್ರೆ ಎದುರಲ್ಲಿ ಜಡ್ಜರ್ ಇರ್ತಾರೆ. ಎದುರುಗಡೆ ಅಜ್ಜವರು ಇರ್ತಾರೆ. ಅಜ್ಜರಲ್ಲ, ಜಡ್ಜರು. ಅಲ್ಲಿ ಆ ಕಡೆ ಈ ಕಡೆ ಕಟಕಟೆ ಇರುತ್ತೆ. ಟಕಟಕ ಇರುತ್ತೆ. ಟಕಟಕ ಟಕ ಇರುತ್ತೆ. ಕಟಕಟ ಇರುತ್ತೆ. ಅಷ್ಟೇ. ನಂತರ ನಡುವಿನಲ್ಲಿ ವಕೀಲರು ಇರ್ತಾರೆ. ವಕೀಲರು ಅಜ್ಜವ್ರ ಮಕ್ಕಳು. ಅವ್ರಿಗೆ ಹೇಗೆ ಹೇಳಿದ ಇಂಗ್ಲಿಷ್ ಅಲ್ಲಿ? ಯಾರಿಗೆ ಸರ್? ವಕೀಲರಿಗೆ. ವಕೀಲ್ಸ್. ಎಸ್. ಏನಾಯ್ತು? ಎಸ್. ಓಕೆ, ವೆರಿ ಗುಡ್. ಈಗ ವಕೀಲರು ಇರ್ತಾರೆ. ನೀನು ಆ ಕಟಕಟೆ ಇದೆಯಲ್ಲ, ಅದು ಈಗ ಒಂದು ಮರದ ಇರ್ತದೆ, ಅದರೊಳಗೆ ಹೋಗಿ ನೀನು ಈಗ ನಿಲ್ಬೇಕು. ನಿಲ್ಬೇಕು. ಅದೊಂದು ಅಂಗಡಿ ತರ ಇರ್ತದೆ, ಇಷ್ಟೇ ಚಿಕ್ಕದು. ಒಂದು ಗೂಡು ಅಂಗಡಿ ತರ ಇರುತ್ತೆ, ಅದರೊಳಗೆ ಹೋಗಿ ನಿಲ್ಬೇಕು ನೀನು. ಏನ್ ಮಾಡ್ತೀನಿ? ನಿಂತೇನ್ ಮಾಡ್ತಿ? ಚಾಯ್ 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 ಬಿಸ್ಕೆಟ್ ಚಾಯ್ 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 ಚಾಯ್. ಎಲ್ಲಿದೆ ಚಾಯ್ ಮರದಲ್ಲಿ? ನಾನು ಅಂಗಡಿ ಒಳಗಿದ್ದೀನಿ. ಏನ್ ಗೊತ್ತಾ, ನೀನ್ ಅಲ್ಲಿ ನಿಂತಿರ್ತೀಯ, ಆಗ ವಕೀಲರೆಲ್ಲ ಆಚೆ ಈಚೆ ಹೋಗ್ತಾ ಇರ್ತಾರೆ. ಹೌದು. ನಿನ್ನ ಹತ್ರ ಬಂದು ತುಂಬಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಆಗ ನೀನು ಗಲಿಬಿಲಿ ಆಗ್ಬಾರ್ದು. ಬಿಳಿ ಗಲಿಬಿಲಿ ಆಗ್ಬಾರ್ದು. ಬಿಳಿ ಆಗ್ಬಾರ್ದು. ಗಲಿಬಿಲಿ ಆಗ್ಬಾರ್ದು. ನೀನ್ ಅಲ್ಲಿ ನಿಂತಿರ್ತೀಯ, ಅವ್ರು ಹೀಗೆ ಬರ್ತಾರೆ. ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್. ಎಸ್ ಸರ್. ದಟ್ಸ್ ಆಲ್ ಯುವರ್ ಆನರ್. ನೆನ್ಪಿರ್ಲಿ, ದಟ್ಸ್ ಆಲ್ ಯುವರ್ ಆನರ್ ಅಂದ್ರೆ ಅಲ್ಲಿಗೆ ಮುಗೀತು. ಅದಾದ್ರೆ ಮಾತಾಡಬಾರ್ದು. ಈಗ ನೀನ್ ಅಲ್ಲಿ ಹೇಳ್ಬೇಕು. ಹೇಗೆ? ಜಡ್ಜರ್ ಹತ್ರ ನೀನ್ ಹೇಳ್ಬೇಕು. ಮಧ್ಯರಾತ್ರಿ ಒಂದು 12 ಗಂಟೆಗೆ ರಸ್ತೆಯಲ್ಲಿ ನೀನು ಒಬ್ಬನೇ ನಡೀತಾ ಬರಿತಾ ಇರ್ತೀಯ. ಮಧ್ಯರಾತ್ರಿ 12 ಗಂಟೆಗೆ. ಅವ ಮಧ್ಯರಾತ್ರಿ ನನಗೆ ಭಯ ಆಗುತ್ತೆ. ಆಯ್ತು, ನಾನು 1 ಗಂಟೆ ಬರ್ತೇನೆ. 1 ಗಂಟೆ ಆದ್ರೆ ಓಕೆ, ಪರವಾಗಿಲ್ಲ. ಓಕೆ, ಒಂದೇ ಹೋಗ್ತಾ ಇರ್ತೀಯ ಮಧ್ಯರಾತ್ರಿ. ಯಾರಿರಲ್ಲ. ಯಾರಿರಲ್ಲ. ಆ ಕಡೆ ಈ ಕಡೆ ನಾಯಿಗಳಿರ್ತಾವ. ನಾಯಲ್ಲ, ಗೂಬೆಗಳು. ಹಾಗೆಯೇ ಹೋಗ್ತಾ ಇರ್ತೀಯ. ಆಗ ಒಂದು ಮನೆ ಕಾಣುತ್ತೆ. ಮನೆ ಕಾಣುತ್ತೆ. ಅಲ್ಲಿ ಹುಡುಗಿ ಓಪನ್ ಇರ್ತಾಳೆ, ಕಿಟಕಿ ಆಚೆ ಈಚೆ ಹೋಗ್ತಾ ಇರ್ತದೆ. ಹುಡುಗಿ ಓಪನ್ ಇರ್ತಾಳೆ, ಕಿಟಕಿ ಓಡಾಡ್ತಾಳೆ. ನೀವೇ ಕನ್ಫ್ಯೂಷನ್ ಆದ್ರಿ ಸರ್. ಯಾಕೆ? ಕಿಟಕಿ ಓಪನ್ ಇರುತ್ತೆ, ಹುಡುಗಿ ಆಚೆ ಈಚೆ ಹೋಗ್ತಾ ಇರ್ತಾಳೆ. ಹಾಗೆಲ್ಲ ಆಯ್ತಾ? ಬೇರೆ. ಕಿಟಕಿ ಓಪನ್ ಇರುತ್ತೆ, ಆಚೆ ಈಚೆ ಹೋಗ್ತಾ ಇರ್ತಾಳೆ. ಸುಂದರವಾದ ಹುಡುಗಿ ಸರ್. ಸುಂದರವಾದ ಹುಡುಗಿ, ಮೈ ಮೇಲೆ ತುಂಬಾ ಒಡವೆ. ನಿನ್ನ ಮತಿ ಭ್ರಮಣೆ ಆಗುತ್ತೆ. ನನ್ನ ಮನೆ ಬ್ರಹ್ಮ ಮನೆ.
ಮತಿ ಭ್ರಮಣ ಆಗುತ್ತೆ. ಮಣ ಬ್ರಾಹ್ಮಣ ಮತ್ತೆ ನಿನ್ನ ಬ್ರಾಹ್ಮಣ ಮಣಮಣ ಆಗುತ್ತೆ. ಮತಿ ಬ್ರಾಹ್ಮಣ ಆಗುತ್ತೆ. ಅಷ್ಟೇ ಬೇಕಿದ್ದು. ಆಗ ಮನೆಗೆ ಹೋಗ್ಬೇಕು ನಿಂಗೆ. ಇದರಲ್ಲಿ ದೊಡ್ಡ ಕಾಂಪೌಂಡು, ಅದ ನೀನ್ ಆರ್ತಿಯ ಆರ್ತಿಯ. ಅಲ್ಲಿ ಅದಕ್ಕೆ ಗೇಟ್ ಇಲ್ವಾ? ಹಾರ್ತೇನೆ. ಗೇಟಿಗೆ ಇಷ್ಟು ದೊಡ್ಡ ಬೀಗ ಹಾಕಿದ್ದಾರೆ, ನೀನು ಕಾಂಪೌಂಡ್ ಹಾರಿ ಹೋಗ್ಬೇಕು. ಆಯ್ತು ಹಾರ್ತೇನೆ. ಹಾಗೆ ಹಾರ್ತಾ ಹೋಗುವಾಗ ಎದುರಲ್ಲಿ ಮೆಟ್ಟಿಲು ಕಾಣ್ತದೆ, ಮನೆ ಮೆಟ್ಟಿಲು. ಮೆಟ್ಟಿಲು. ಅಲ್ಲಿ ನೀನು ಮೆಟ್ಟಿಲು ಗೊತ್ತಾಯ್ತಲ್ಲ, ಮೆಟ್ಟಿಲು ಗೊತ್ತಾಗ್ಲಿಲ್ಲ, ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇದು. ಅದಕ್ಕೆ ಮೆಟ್ಟಿಲ್ಸ್ ಮೆಟ್ಟಿಲ್ಸ್. ಎಸ್. ನಂತರ ಆ ಮೆಟ್ಟಿಲಲ್ಲಿ ನೀನು ಅಂಬೆಗಾಲಲ್ಲಿ ಹೋಗ್ತೀಯ. ಅಂಬೆಗಾಲಲ್ಲಿ ಹೋಗ್ತೀಯ. ಅಂಬೆಗಾಲಿ ಯಾಕೆ? ನಡ್ಕೊಂಡೆ ಹೋಗ್ತೀನಿ. ಆಯ್ತು, ಅಂಬೆಗಾಲಲ್ಲಿ ಹೋಗ್ತೇನೆ. ನೀನು ನೋಡ್ಕೊಂಡ್ರೆ ಹುಡುಗಿ ಎಚ್ಚರಾಗುತ್ತೆ, ಗೊತ್ತಾಗ್ತೀನಿ ಬಂದದ್ದು, ಅದಕ್ಕೆ ಅಂಬೆಗಳಲ್ಲಿ ಮೆಲ್ಲ ಹೋಗ್ತೀನಿ. ಮೆಲ್ಲ ಹೋಗ್ತೇನೆ. ಹೋಗ್ತೀಯ. ಹೇಗೆ? ಆಗ ದೊಡ್ಡ ಬಾಗಿಲು, ಅದನ್ನು ಓಪನ್ ಮಾಡ್ತೀಯ. ದೊಡ್ಡ ಬಾಗಿಲು ಓಪನ್. ಅಷ್ಟು ಮೆಲ್ಲ ಓಪನ್ ಮಾಡಿದ್ರೆ ಸಾಕು. ಎಲ್ಲ ಈಗ ಎರಡು ಕಡೆ ಇಲ್ಲ, ಒಂದು ಕಡೆ ಮಾತ್ರ, ಆ ಕಡೆ ಆ ಕಡೆ ಆ ಕಡೆ ಮೆಲ್ಲ ಓಪನ್ ಮಾಡ್ತೀಯ. ಅದರೊಳಗೆ ಮನೆಯೊಳಗೆ ಬೆಕ್ಕಿನ ರೀತಿಯಲ್ಲಿ ಹೋಗ್ತೀಯ. ಏನದು? ಮನೆಯೊಳಗೆ ಬೆಕ್ಕು ಹೋಗಿದ್ದು. ಬೆಕ್ಕ ನೀನು ಹೋಗ್ಬೇಕು, ಬೆಕ್ಕಿನಾಗಿ ಹೋದ್ರಾಯ್ತು. ಸ್ವರ ಬೇಡ, ಸ್ವರ ಬೇಡ. ಇದು ಬೇಡ. ನೀನ್ ಮನೆಯೊಳಗೆ ಹೋಗಿದ್ಯಾ, ಅಲ್ಲಿ ರೂಮಿನೊಳಗೆ ಹೋಗ್ತೀಯಾ. ರೂಮಿನೊಳಗೆ ಹೋಗ್ತೇನೆ. ಅಲ್ಲಿ ಒಂದು ಟೇಬಲ್ ಅಲ್ಲಿ ಒಂದು ಕ್ಯಾರೆಟ್ ಇರ್ತದೆ. ಅದು ಅವತ್ತು ನೋಡುವಾಗ ಎಷ್ಟಿತ್ತು ಪಿಸಿ? ಅದೊಂದು 1/4 kg ಸರ್. ಅದನ್ನ ಏನ್ ಮಾಡ್ತೀಯಾ? ಅದನ್ನ ತುಂಡು ತುಂಡು ಮಾಡಿ ತಿಂತೀನಿ. ಅದೇನ್ ಸಲಾಡ ನಿಂಗೆ? ಕ್ಯಾರೆಟ್ ಒಳ್ಳೇದು. ಅದಲ್ಲ, ತಿನ್ಲಿಕ್ಕಲ್ಲ, ಕೇಸ್ಗೆ ಬೀಳುವುದು. ಏನ ನೋಡ್ಬೇಕಾದ್ರೆ ಅದಲ್ಲಿತ್ತು. ಆಯ್ತು, ಅವಸ್ಥೆಲ್ಲ ಹಾಗೇ ಇರ್ಬೇಕು. ನಾನು ತಿನ್ನೋದಿಲ್ಲ. ಹಾಗೆ ಎದುರು ನೋಡ್ಬೇಕಾದ್ರೆ ಅಲ್ಲಿ ಬೆಡ್, ಅಲ್ಲಿ ಬೆಡ್. ಏನ್ ಮಾಡ್ತೀಯಾ? ಬ್ರೆಡ್ ಅನ್ನು ತಿಂತೀನಿ. ಮಲಗೋ ಬೆಡ್ ಕಣ, ಮಂಚ. ಬ್ರೆಡ್ ಅಲ್ಲ, ಬೆಡ್ ಬೆಡ್, ಮಂಚ 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 ಕಾಣುತ್ತೆ. ಮಂಚ ಕಾಣುತ್ತೆ. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ ಸರ್. ಮಂಚ ಕಾಣುತ್ತೆ. ಅಲ್ಲಿ ನೋಡು, ಮಂಗಳ ಮಂಗಳ, ಮಂಚದಲ್ಲಿ ಮಂಗಳ. ಮಂಚದಲ್ಲಿ ಮಂಗಳ. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ನಾನು ಹಿಂಗ ಹೋಗ್ತೀನಿ, ಮಂಚದ ಹತ್ರ ಹೋಗ್ತೀನಿ, ಆ ಮಂಗಳನ ನೋಡ್ತೀನಿ. ಮಂಗಳನ ಹಿಂಗ ಹಿಡಿತೀನಿ, ಹಿಂಗ ಹಿಡಿದು ಹಿಂಗ ಮೇಲಕ್ಕೆತ್ತಿ ಓದ್ತಾ ಇರ್ತೀನಿ. ಅದೇನು? ಮಂಗಳ ಮಾಸಪತ್ರಿಕೆ. ಮಂಗಳ ಬುಕ್ಕಲ್ಲ, ಹುಡುಗಿ, ಸಣ್ಣ ಹುಡುಗಿ ಮಂಗಳ, ಕೊಲೆಯಾದ ಹುಡುಗಿ. ನೀನ್ ಅಲ್ಲಿ ಹೇಳ್ಬೇಕು ಜಡ್ಜ್ ಹತ್ರ, Your Honor, ಆ ಹುಡುಗಿನ ಕೊಲೆ ಮಾಡಿ ಆ ಚಿನ್ನ ಒಡವೆನೆಲ್ಲ ದೋಚಿದ್ದು ನಾನು. ಈಗ ಮಂಗಳನ ಕೊಲೆ ಮಾಡಿ ಚಿನ್ನ ಒಡವೆನೆಲ್ಲ ದೋಚಿ ನಾನೀಗ ಪಾಪದವ ಸಿಕ್ಕಿದ್ದೀನಿ ಅಂದ್ರೆ ಈಗ ನನ್ನ ತಲೆ ಮೇಲೆ ಕೇಸ್ ಹಾಕ್ತೀರಾ? PC! ಯಾಕೆ? That's all, Your Honor. ನಿಮ್ಮ ಪೂರ್ತಿ ಹೆಸರು ಹೇಳ್ರಿ ಒಂದ್ಸಲಿ. ಋಷಿಕೇಶ ವಿಶ್ವವಿಜೇತ ವಿಶ್ವಪ್ರಸನ್ನ ವಿಶ್ವೇಶ ಹಲಗೆ ಬಡೇರಳ್ಳಿ. ಅಯ್ಯಪ್ಪ, ಅದ್ ಹೆಂಗ್ ನೆನಪಾದ್ರೂ ಹೆಂಗಿರುತ್ತೆ ನಿಮ್ಗೆ? ಅದ್ಭುತ ರೀ. ನಿಮ್ಮ ತಂದೆ ಹೆಸರು? ವಿಶ್ವವಿಜೇತ ವಿಶ್ವಪ್ರಸನ್ನ ವಿಶ್ವೇಶ ಹಲಗೆ ಬಡೇರಳ್ಳಿ. ಬಟ್ ನೋಡ, ನಿಜವಾಗ್ಲು ಈ ನಿಮ್ಮ ಸ್ಕಿಟ್ ಅಲ್ಲಿರೋರ್ಗೆ ಇಷ್ಟ ಆಗಿದ್ಯಾ ಇಲ್ವಾ ಅಂತ. ಎಸ್ ಶ್ರುತಿ ಮೇಡಮ್, ನೀವ್ ಹೇಳಿ, ಹೇಗೆ ಅನಿಸ್ತು? ಸ್ಕಿಟ್ ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ನೀವು ಯಾವಾಗಲೇ ಬಂದರೂ ಸ್ಟೇಜ್ ಹಾಗೆ ಗಲಗಲಗಲ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. JP ಎಂಟ್ರಿ ಸಖತ್ತಾಗಿತ್ತು ಇವತ್ತು ನಿಮ್ಮದು. ಥ್ಯಾಂಕ್ ಯು. ಬಿಗಿನಿಂಗ್ ಹೆಚ್ಚು ಕಡಿಮೆ ಒಂದು 5 ನಿಮಿಷ ಒಬ್ಬರೇ ವೇದಿಕೆ ಮೇಲಿದ್ರಲ್ಲ, ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ. ದೀಪಕ್ ಅಗೇನ್ ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನಾರಾಯಣ್ ಸರ್? ಮಷ್ಕಿರಿ ರಾಮನವಮಿ ಪಾನಕ ಕುಡಿಸಿದ್ರಿ ನಮಗೆ. ತುಂಬ ಚೆನ್ನಾಗಿತ್ತು ನಿಮ್ಮ ಸ್ಕಿಟ್ಟು, ನಿಮ್ಮ ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿತ್ತು. ಹ್ಯಾಟ್ಸ್ ಆಫ್ JP. ನಾನು ಓಪನಿಂಗ್ ನನಗೆ ಟೆಲಿಫೋನಲ್ಲಿ ನೀವು ಕೌಂಟರ್ ತಗೊಳ್ಳುವಾಗಲೇ ತುಂಬ ಖುಷಿ ಆಗ್ತಾ ಇತ್ತು. ದೀಪಕ್, ಒನ್ಸ್ ಅಗೇನ್ ನಾನು ನಿಮ್ಮ ಫ್ಯಾನ್ ಆಗಿದ್ದೀನಿ. ಯಾಕೆಂದರೆ ನಿಮ್ಮ ಟೈಮಿಂಗ್ಸ್ ಇದೆಯಲ್ಲ, ನಮಗೆ ನರಸಿಂಹರಾಜ್ ಅವ್ರು ನೆನಪಾಗ್ತಾ ಇದ್ರು. ಅಷ್ಟು ಅದ್ಭುತವಾದ ಟೈಮಿಂಗ್ಸ್ ನಿಮ್ಗೆ. ಯಾರು ಕರೀತಾರೋ ಇಲ್ಲೋ, ನಾನಂತೂ ನನ್ನ ಸಿನಿಮಾಗೆ ಫಸ್ಟ್ ಕರೆದು ನಿಮ್ಮ ಮೇಕಪ್ ಹಾಕಿಸ್ತೀನಿ. ಕುಮಾರ್ ಬಂಗಾರಪ್ಪನವ್ರೇನು ಹೇಳ್ತೀರಾ? ಫ್ಯಾಂಟಾಸ್ಟಿಕ್, ಎಡ್ಡೆ ತಂಡೆ, ಸೂಪರ್. ಭಾಳ ಒಂದು ಟೀಮ್ ವರ್ಕು, ಕಾಮಿಡಿ ಸೆನ್ಸ್ ಇದೆಯಲ್ಲ, ದಟ್ ಈಸ್ ಎನ್ ಫ್ಯಾಂಟಾಸ್ಟಿಕ್.
ಯಾರು ಹೀರೋಗಳು ಅವರು ಇವರು ಎಲ್ಲ ಅಳಿಸೋಗ್ಬೋದು, ಏನೇನೋ ಅಳಿಸೋಗ್ಬೋದು, ಬಟ್ ಕಾಮಿಡಿ ಆರ್ಟಿಸ್ಟ್ ಅಳಿಸೋಗೋದಿಲ್ಲ. ಹಾಗಾಗಿ ಕಾಮಿಡಿ ಸ್ಕಿಟ್ಗಳು ಅಳಿಸೋದಿಲ್ಲ, ಕಾಮಿಡಿ ಮಾಡಿರ್ತಕ್ಕಂಥದ್ದು. ಹಾಗೆ ಅಂಥ ಫ್ಯಾಂಟಾಸ್ಟಿಕ್ಕು. ಐ ಥಿಂಕ್ ನಾನಂತೂ ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಬ್ಯೂಟಿಫುಲ್. ಸೂಪರ್. ಥ್ಯಾಂಕ್ ಯು. ಅರ್ಜುನ್ ಸರ್, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ನಿಮ್ಮ ನಟನೆ ಬಗ್ಗೆ ಮಹಾನ್ ಕಲಾವಿದರಿದ್ದಾರೆ, ಅವ್ರುಗಳು ಮೆಚ್ಕೊಂಡು ಅವ್ರ ಕಮೆಂಟ್ಸ್ ಹೇಳಿದ್ದಾರೆ. ಬಟ್ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೆ. ಯಾಕಂದರೆ ಒಬ್ಬ ಆಡಿಯನ್ಸಾಗಿ ಕೂತ್ಕೊಂಡು ನೋಡ್ತಿದ್ರೆ ಆ್ಯಕ್ಟೇನೆ ಮುಂದೆ ಏನಾಗುತ್ತೆ ಅನ್ನೋ ಥರ ಆ ಸ್ಕ್ರೀನ್ ಪ್ಲೇನೇ ಗೆಸ್ಸೇ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಹೊಸ ಹೊಸ ವಿಚಾರಗಳಿತ್ತು. ತುಂಬ ಚೆನ್ನಾಗಿತ್ತು. 3 ಜನ ಟಿ ವಿನಲ್ಲಿ ನಾವು ನೋಡೋದು ಒಂಥರ ಇರುತ್ತೆ, ಬಟ್ ಡೈರೆಕ್ಟಾಗಿ ನೋಡ್ಬೇಕಾದ್ರೆ ಏನು ಅಷ್ಟು ಇನ್ವಾಲ್ವ್ ಆಗಿದಾರಲ್ಲ. ಟೋಟಲ್ ಆಗಿ ನಿಜವಾಗ್ಲೂ ಪಿ ಸಿ ಅವ್ರದ್ದೊಂದು ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ಆಮೇಲೆ ಒಂದು ಕಾಮಿಕ್ ಆಗಿರೋಂಥ SI ಅಮಾಯಕರಂತೂ ಫುಲ್ ನಿಜವಾಗ್ಲೂ ಅಮಾಯಕರ ಅನ್ನೋ ಥರ ಇತ್ತು. ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ಸೂಪರ್. ಅರ್ಜುನ್ ಸರ್, ಒಂದು ಹಾಡಿನ ಮುಖಾಂತರ ಅವರಿಗೆ ಶಬಾಷ್ ಅಂತ ಹೇಳ್ಬೇಕು ಅಂದ್ರೆ ಯಾವ ಹಾಡು ಹೇಳ್ತೀವ? ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಕಮಾನ್, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಶಾಬಾಷ್. ಸುಭಾಷ್, ಸೊ ಅಲ್ಲಿಗೆ ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಪಲಾವು, ಬಿಸಿಬೇಳೆ ಮತ್ತು ಎಲ್ಲ ತಗೊಬನ್ನಿ ಅಂತ ಹೇಳ್ತಾ ಈಗ ನಿಮ್ಮನ್ನ ಬೀಳ್ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಸ್ ಸಚ್ ಅ ಗುಡ್ ಸ್ಕಿಟ್. ಥ್ಯಾಂಕ್ ಯು. ಮಜಾ ಭಾರತ. ಚಕ್ರವರ್ತಿ ಸಿನಿಮಾಗೋಸ್ಕರ ಇಡೀ ಸಿನಿಮಾ ರಂಗ, ಇಡೀ ಕರ್ನಾಟಕ ಕಾಯ್ತಾ ಇದೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ಕು, ಕುಮಾರ್ ಬಂಗಾರಪ್ಪ ಅವರು ಕೂಡ ಅದರಲ್ಲಿ ನಡೆಸಿದ್ದಾರೆ. ಸೊ ಒಂಥರ ಅದ್ಭುತವಾದ ಕಾಂಬಿನೇಷನ್ ಎಲ್ಲ ಓಕೆ. ಬಟ್ ಈಗ ಅವರೇ ಹೇಳಿದ್ರು, ಬಂದಿದ ತಕ್ಷಣ ಒಂಥರ ನೆಗೆಟಿವ್ ಶೇಡ್ ಅಂತೆಲ್ಲ ಹೇಳಿದ್ರು. ಅದನ್ನ ಸಿನಿಮಾದಲ್ಲಿ ನೋಡೋದಕ್ಕಿಂತ ಮುಂಚೆ ಮಜಾ ಭಾರತ್ ವೇದಿಕೆ ಮೇಲೆ ನೋಡಬೇಕು ಅನ್ನೋ ಒಂದು ಆಸೆ. ಏನಂತ ಶೀತ್ಲ? ಸೂಪರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಜಾ ಭಾರತ. ಸರ್, ನೀವು ಹೇಳಿದ್ರಿ ಸುಮಾರಾಗಿ ಸ್ವಲ್ಪ ನೆಗೆಟಿವ್ ಶೇಡ್ ಇದೆ ಅಂತ ಹೇಳಿದ್ರಿ. ಈಗ ಫುಲ್ ಆಗಿ ನೆಗೆಟಿವ್ ಶೇಡ್ ನ ಒಂದು ಪ್ರಯತ್ನ ಮಾಡೋಣ ಅಂತ ವೇದಿಕೆ ಮೇಲೆ ಏನಂತೀರಾ? ಮಜಾ ಭಾರತದಲ್ಲಿ ಮಾಡದೆ ಬೇರೆಲ್ಲಿ ಮಾಡೋದಕ್ಕಾಗತ್ತೆ. ಸರ್, ಇವಾಗ ನಾನು ಒಬ್ಬ ಹೀರೋ, ನೀವು ಆಂಕರ್ ಒಬ್ಬ ವಿಲನ್ ಆಗ್ಬಿಟ್ರೆ ಹೇಗಿರುತ್ತೆ ಅಂತ. ಹೀರೋ, ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಬೇಕಾಗಿತ್ತಾರಲ್ಲ ಮಾಡೋದಕ್ಕೆ ಇದೇನು ಟೂರಿಂಗ್ ಟಾಕೀಸ ಇದು? ಏನ್ ನಡೀತಾ ಇದೆ? ವಾಟ್ಸ್ ಗೋಯಿಂಗ್ ಆನ್? ಎಕ್ಸ್ಕ್ಯೂಸ್ ಮೀ, ನೀವು ಆಂಕರ್ ಬೇಕಾಗಿದ್ದೆಲ್ಲ ಮಾಡಕ್ ಬರ್ತದೆ. ಅವರು ಬಂದಿದ್ದು ಮಜಾ ಭಾರತದಲ್ಲಿ ಏನ್ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ಬೇಕು ತಾನೇ. ನಾನು ಹೀರೋಗಳಾಗೇ ಇರ್ತಾರೆ, ವಿಲನ್ ಆಗೇ ಇರ್ತಾರೆ. ನಮ್ಮನ್ನ ತಗೊಂಡೋಗ್ಬಿಟ್ಟು ಒಂದೇ ಸರಿಗೆ ನೀವು ವಿಲನ್ ಅಂದ್ಬಿಟ್ರೆ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಕೇಳ ತಪ್ಪು ಮಾಡೋದು ಅನಿಸ್ತಾ ಇದೆ. ಹೆಂಗ್ ರಿಯಾಕ್ಟ್ ಮಾಡ್ಲಿ ಅಂತ ಗೊತ್ತಾಗ್ತಲ್ಲ ಶೀತ. ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಬಂದಾಗ್ಲಿಂದ ಅವ್ರಿಗೆ ಏನೆಲ್ಲ ಬೈಬೇಕು ಅನ್ಸ್ತಿದೆ, ಅದೆಲ್ಲ ನಿಮ್ಗೆ ಬೈತಾ ಇದ್ದಾರೆ ಅನ್ಸ್ತಾ ಇದೆ. ಒಂದ್ ಕೆಲಸ ಮಾಡೋಣ. ಹಾ ಇವಾಗ ಹಾ ನೀವು ಹಾ ನಮ್ ಹೀರೋ ಆಗಿ. ಓಕೆ ಸರ್, ಓಕೆ. ನಿಮಗೆ ಯಾರು ಹೀರೋಯಿನ್ ಬೇಕು ಅಂತ ಇಟ್ಕೊಳ್ಳಿ. ಎಲ್ಲ ಶ್ರುತಿಗೆ ಮರ್ನವ್ರು ಕರ್ಸೋಣ, ಇವ್ರು ಇಟ್ಕೋಣ. ಇಲ್ಲ ಅಂದ್ರೆ ಬೇರೆಯವ್ರು ನಿಮ್ಗೆ ಏನಾದ್ರು ಚಾಯ್ಸ್ ಇಟ್ಕೊಂಡು ನೀವೇನಾದ್ರು ರೆಡಿ ಆಗಿದ್ದೀರಂದ್ರೆ ಅವ್ರನ್ನೇ ಕರ್ಸೋಣ. ಕಟ್ರಿನಾ ಕೈಫ್ ಡೇಟ್ಸ್ ಇಲ್ಲ ಸರ್, ಇಲ್ಲಾಂದ್ರೆ ಅವ್ರನ್ನೇ ಕರ್ಸ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್ ಸರ್, ಇವಾಗ ನೀವೊಬ್ರು ಕಂಟೆಸ್ಟೆಂಟ್, ಅಲ್ಲಿಂದ ಒಂದು ಕಮೆಂಟ್ ಹೇಳ್ತಾರೆ, ಮೇಡಮ್ ಸಹಾಯ ಮಾಡಿ ಮೇಡಮ್, ನೀವು ಕಮೆಂಟ್ ಹೇಳ್ತೀರಾ, ನಿಮ್ಗೆ ಅವ್ರಿಗೆ ಹೇಳಿದ ಕಮೆಂಟ್ ಇಷ್ಟ ಆಗಲ್ಲ, ಫುಲ್ ವಿಲನ್ ಆಗ್ಬಿಡ್ತೀರಾ ನೀವು. ನಾವು ಪರ್ಫಾರ್ಮೆನ್ಸ್ ಮಾಡಿದೀವಿ, ನಮಗೆ ದಯಮಾಡಿ ತಾವು ಮಾರ್ಕ್ಸ್ಗಳನ್ನ ನಮ್ಮಂತನೇ ಕೊಡಬೇಕು ಅಂತ ಹೇಳಿ ಪಾಪ ನಿಮ್ಮ ಆಕ್ಟ್ ಡಬ್ಬಾ ತರ ಇತ್ತು. ನಮ್ಮ ಆಕ್ಟು ಡಬ್ಬಾ ಆಕ್ಟ್ ಅನ್ನೋದಾದ್ರೆ ನಿಮ್ಮ ಕ್ರಾಸು, ನಿಮ್ಮ ರೋಡು, ನಿಮ್ಮ ಮನೆ ಇವೆಲ್ಲವೂ ಕೂಡ ನಮ್ಮ ಗ್ಯಾಂಗ್ಗಳಿಗೆ ಕರೆಕ್ಟಾಗಿ ಗೊತ್ತಿದ್ದಾವೆ. ಅದು ಮಾಡೋದು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಬರ್ತಾರೆ, ಸ್ಟೇಜ್ ಮೇಲೆ ಬರ್ತಾರೆ. ಈಗ ಒಬ್ಬೊಬ್ಬರೇ ಬರ್ತಾರೆ, ನಾವು ಏನ್ ಕೇಳಿದ್ವೋ ಅದಕ್ಕೆ ನಾವು ಮಾರ್ಕ್ಸ್ ತಗೋಬೇಕೆ ಹೊರತು ನೀವು ಕೇಳಿದಾಗೆಲ್ಲ ಬಂದ್ಬಿಟ್ಟು ಯಾರೋ ಇಲ್ಲಿ ಪೇಮೆಂಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮಾರ್ಕ್ಸ್ ಕೊಡಕ್ ಬರೋದಿಲ್ಲ. ಪೇಮೆಂಟ್ ಮಾಡ್ದಂಗೆ ತಕ್ಕಂಗೆ ಆಕ್ಟ್ ಮಾಡ್ಬೇಕಲ್ವಾ? ಪೇಮೆಂಟ್ ಮಾಡಿದ್ರೆ ನಮಗೆ ಯಾರಿಗೂ ಕೂಡ ಪೇಮೆಂಟ್ ಮಾಡಿಲ್ಲ. ಪರ್ಫಾರ್ಮೆನ್ಸ್ ಮಾಡಕ್ಕೆ ಕೇಳಿದಾರೆ ಅಂದ್ರೆ ನಾವು ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ. ಅದೇ ಪರ್ಫಾರ್ಮೆನ್ಸ್ ಮಾಡಿಸ್ಕೊಡ್ಬೇಕು. ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳಿದಕ್ಕೆ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಹೇಳಿದೀನಿ. ಹೊರಗಡೆ 8 ಜನ ರೆಡಿ ಇದಾರೆ. ಇದ್ದಿದ್ದಂಗೆ ಹೇಳಿದ್ರೆ ಯಾಕ್ರಿ ಉರಿ ಒಂದ್ ಕಡಿಮೆ ಆಗುತ್ತೆ, ಇಲ್ಲ ಒಂದೊಂದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಕೇಳಿದಷ್ಟು ಏನು 10 out of 10. 100 out of 100. ಅದನ್ನ ಮಾಡಿ ನೋಡಿ. ಮಜಾ ಭಾರತಿಗೆ ಒಂದೇ ಸರಿಗೆ ಸಲಾಮ್ ಹೊಡಿಯೋ ತರ ಮನಸ್ಸು. ಸೂಪರ್ ಸರ್. ಬಟ್ ಇವಾಗ ಇನ್ನು ಇಷ್ಟಕ್ಕೆ ಬಿಡೋದಲ್ಲ,
ನಮ್ಮ ಸ್ಪೆಷಲ್ ಹೀರೋಯಿನ್ ಒಬ್ಬರನ್ನ ಕರೆಸ್ತಾ ಇದೀನಿ, ನೋಡೋಣ ಅವ್ರನ್ನ ಇಟ್ಕೊಂಡು ಏನೇನು ಮಾಡೋದು ಅಂತ. ಆ ಹೀರೋಯಿನ್ ಪ್ಲೀಸ್ ಎಂಟ್ರಿ ಆಗಲಿ. ಇವ್ರ ಹೆಸರು ಅಡ್ಗೋಡೆ ಮೇಲೆ ಇಟ್ಟಿರೋ ದೀಪಾ ಸನ್ನಿಧಿ ಅಂತ. ಈಗ ಸದ್ಯಕ್ಕೆ ನೀವು ಒಬ್ಬ ಹೀರೋ ಆಗಿ ಇವ್ರಿಗೆ ಹೇಗೆ ಪ್ರಪೋಸ್ ಮಾಡ್ತೀರಾ? ಬಪ್ಪ ಅಡ್ಗೋಡೆ ಮೇಲೆ ದೀಪಾ ಸನ್ನಿಧಿ ಬನ್ನಿ. ಇಷ್ಟೋ ತನಕ ನಮ್ಮನ್ನು ವಿಲನ್ ಮಾಡಿಬಿಟ್ಟು ಅವ್ರಿಗೆ ಜಗಳ ಮಾಡಿಸಿದ್ರು. ಈಗ ಹುಡುಗಂಗೆ ನಾವು ಸೀರೆ ಉಡ್ಸಿದೀವಿ, ಇವಾಗ ನೀವು ಹೀರೋ ಅಂತ ಹೇಳಿ ಅವ್ರನ್ನ ಕರ್ಕೊಂಡ. ಓಕೆ, ಆಕ್ಷನ್ ಸರ್. ಲೈಟ್ಸ್, ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಮರ್ಯಾದೆಯಿಂದ ತಗೋಬೇಕು. ಮರ್ಯಾದೆಯಿಂದ ತಗೊಳ್ಳಿಲ್ಲ ಅಂದ್ರೆ ಇರೋ ವಿಗ್ಗು ಎಲ್ಲವೂ ಕೂಡ ಒಂದೇ ಸೈಡಿಗೆ. ಎಲ್ಲರೂ ಹೇಳಿದ್ರಲ್ಲ ಈಗ ಅವ್ರು ಏನೇನು ಹಾಕಿದ್ದಾರೆ ನಿಮ್ಗೆ ಅಂತೇಳಿ, ಏನೇನು ಹಾಕಿದ್ದಾರೆ ಅಂತ ಗೊತ್ತಾದ್ಮೇಲೂ ಕೂಡ ನಮಗೇನು ಗ್ರಾಚಾರ ಆದ್ರೂ ಕೂಡ ನೀವ್ ಹೇಳಿದಿರಾ ಅಂತ ಹೇಳಿ ಅವರು ಹೇಳೋಕೆ ಮಾತೇ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ, ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಹೃದಯ ಗಾಯ. ಯಾಕಂದ್ರೆ ರೋಸ್ ನಾವು ವಾಪಸ್ ತಗೊಂಡ, ಇಲ್ಲ ಅಂದ್ರೆ ರೋಸ್ ನೀವೇ ಇಟ್ಕೊಂಡು ಹೋದ್ರೆ ಮತ್ತೊಬ್ರಿಗೆ ಕೊಡೋದಕ್ಕೆ ಅವರಿಗೆ ನಿರಂಜನ್ ಅವ್ರಿಗೆ ಕಷ್ಟ ಆಗುತ್ತೆ. ಇನ್ನು ಎರಡೆರಡು ಇಟ್ಕೊಂಡಿದ್ದಾರೆ ಅವರು. ಓಕೆನಾ? ಸೂಪರ್ ರಾಘವೇಂದ್ರ, ಥ್ಯಾಂಕ್ ಯು ವೆರಿ ಮಚ್. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಇವಾಗ ಇನ್ನೊಂದು ಕಡೆಯ ಪರೀಕ್ಷೆ ಅಲ್ಲ ಇದು. ಆ್ಯಕ್ಚುಲಿ ನಮ್ಮ ಮಜಾ ಭಾರತದಲ್ಲಿ ಯಾರು ಬಂದರೂ ಅವರು ಮಜಾ ಮಾಡದೆ ಬಿಡೋದೇ ಇಲ್ಲ. ಸೊ ನಿಮ್ಗೊಂಥರ ಮಜಾ ಇದು. ಈಗ ನೀವು ಹೀರೋಯಿನ್ನ ಪ್ರಪೋಸ್ ಏನೋ ಮಾಡಿದ್ದೀರಾ, ಆದರೆ ಹೀರೋಯಿನ್ ಒಪ್ಕೊಂಡಿಲ್ಲ. ಗನ್ ತೋರಿಸಿ ಹಿಂಗೆ ತಲೆ ಮೇಲೆ ಹಿಂಗೆ ಗುರಿ ಇಟ್ಟು ಎತ್ತಾಕೊಂಡು ಹೋಗ್ತೀರಾ. ಹೆಂಗೆ ಎತ್ತಾಕೊಂಡು ಹೋಗ್ತೀರಾ ಅಂತ ನೋಡೋದ. ರೋಲಿಂಗ್, ಕ್ಯಾಮ್ರಾ, ಲೈಟ್ಸ್. ಯಾರ್ಯಾರನ್ನ ಕರಿಬೇಕು ಎಲ್ಲನೂ ಆಕ್ಷನ್. ಇವಾಗ ರಾಘವೇಂದ್ರ ನೆನ್ಸ್ಕೊಂಡು ನಂಗೆ ಹಾಡು ಒಂದೇ ನೆನಪಾಗ್ತಾ ಇರೋದು, ತಬ್ಬಲಿಗೆ ತಬ್ಬಲಿಯ ತಬ್ಬಲಿಗೆ ತಬ್ಬಲಿಯ ನಗುವಿದೆಯ ಕಳುವೆ. ಸದ್ಯ ನಮ್ಮ ಸೆಟ್ಟಲ್ ಬಂದಿರೋ ಒಬ್ರಿಗಾದ್ರೂ ರಾಘವೇಂದ್ರ ಇಷ್ಟ ಆಗಿಲ್ವಲ್ಲ ಅಲ್ವಾ? ನಮ್ ಪುಣ್ಯ. ಹೋಗ್ಲಿ ಬಿಡು, ನೋ ಪ್ರಾಬ್ಲಮ್. ಬಟ್ ನಿಜವಲ್ಲ ರಾಘವೇಂದ್ರ, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಅದೇ ಗ್ಯಾಪಲ್ಲಿ ಹಗ್ ಮಾಡಿಬಿಟ್ರಲ್ಲ. ಸರ್ ನಿರಂಜನ್, ಎಷ್ಟೇ ಆದ್ರೂ ಚಕ್ರವರ್ತಿ ಸಿನಿಮಾ ವಿಲನ್ ಅಲ್ವಾ? ಸೊ ಚಕ್ರವರ್ತಿ ಲೆವೆಲ್ ಅಲ್ಲೇ ಇರುತ್ತೆ ಅವ್ರ ಚಾಯ್ಸ್ ಕೂಡ. ಹಂಗಲ್ಲ, ಇಲ್ಲ ಆ ಚಾಯ್ಸ್ ಬಿಟ್ರಿ ಯಾವ ಚಾಯ್ಸ್ ಇರ್ಲಿಲ್ಲ ಅಲ್ಲ. ಅಲ್ಲಿ ಚಕ್ರವರ್ತಿನಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ನಮ್ಮ ಪೋರ್ಷನ್ಸ್ ಏನಿದೆ, ಇಟ್ ಈಸ್ ಮೋರ್ ಆಫ್ ಅನ್ ಆಕ್ಷನ್. ಟೆಕ್ನಿಕಲಿ ಬಹಳ ಸುಪೀರಿಯರ್ ಆಗಿ ಮಾಡಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಅಂದ್ರೆ ಅದು ಫೈನಲ್ ಆಗಿ ಬಂದಿರೋದನ್ನ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಸುಬ್ಬ, ನಿಜವಲ್ಲ ನೀವು ಹೇಳ್ತಾ ಇದ್ರೆ ಈಗಲೇ ನೋಡ್ಬೋಣ ಚಕ್ರವರ್ತಿ ಸಿನಿಮಾ ಅನ್ನೋಷ್ಟು ಖುಷಿ ಆಗ್ತದೆ. ಸೊ ಇವತ್ತು ಸ್ಪೆಷಲ್ ಆಗಿ ಬೊಂಬೆ ಆಡ್ಸೋರು ಬರ್ತಾ ಇದ್ದಾರೆ. 6 ತಲೆಮಾರಿಂದ ಗೊಂಬೆನೇ ನಂಬ್ಕೊಂಡು ಜೀವನ ಮಾಡ್ತಾ ಇರತ್ತ ಈ ಕುಟುಂಬ 64 ದೇಶದಲ್ಲಿ ಭಾರತದ ಪರವಾಗಿ ಗೊಂಬೆ ಆಡ್ಸಕ್ ಹೋಗಿ ಬೆಳ್ಳಿ ಪದಕವನ್ನ ಗೆದ್ಕೊಂಡ್ ಬಂದಿದ್ದಾರೆ. ಸೊ ಅಂತ ಒಂದು ಅತ್ಯದ್ಭುತವಾದ ತೊಗಲುಗೊಂಬೆ ತಂಡ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮ ಜೊತೆ. ಸೊ ಪ್ಲೀಸ್ ವೆಲ್ಕಮ್ ಗುಂಡೂರಾವ್ ಅಂಡ್ ಟೀಮ್. ಕಾಲಂಗಳೆರಡು ಕೈತೋಳುಗಳು 12, ಕಾಲಂಗಳೆರಡು ಕೈತೋಳುಗಳು 12, ನೀಲವಾಗಿಹ ಕಣ್ಗಳೊಂಬತ್ತು, ಕುಚಗಳು 6 ನಾಳಿಗೆಗಳೈದು, ಮೂಷಕನ ಎಗಲೇರಿ ಮೆರೆದಿರುವ ಶಕ್ತಿಲೋಲ ಶ್ರೀ ಗಣಪತಿಗೆ ವಂದನೆ ವಂದನೆ. ವಂದೀಪೆ ವೈ ಆ ಗಣನಾಥ
ಮೊದಲೊಂದಿಪೆ ಬೈಯಾಗಣ ಗಣನಾಥ ಗಣನಾಥ ಕುಶನಿ ಕೇಳೈ ಶ್ರೀರಾಮಚಂದ್ರನ ಕಥೆಯನು ವಸುದೆಯೊಳು ಜಾನಕಿಯ ಬದುಕಿನ ವ್ಯತೆಯನು ಜನಕನೊಚನವ ಪಾಲಿಸಲು ಅನುಜನೊಡನೆ ಘನತರದ ವಿಪಿನ ಕೈ ತಂದು ಜನಕ ಜಯ ಕೂಡ ನೆಲೆಸಿದನು ಚಿತ್ರಕೂಟದಲ್ಲಿ ರಾಮ ಶ್ರೀರಾಮ ಶ್ರೀರಾಮ ಧನುಜನನುಜಯ ನಾಸಿಕವ ಕತ್ತರಿಸೆ ಗಾಸಿಗೊಂಡು ಶೂರ್ಪನ ಕಿರಾವನುಳೆಸೆಯೇ ಮಾರೀಚ ಬರಲು ಸ್ವರ್ಣ ಮೃಗವಾಗಿ ಪಂಚವಟಿಗೆ ಸ್ವರ್ಣ ಮೃಗವ ಬಯಸೆ ಜಾನಕಿಯು ಕೊಂಡು ತರಲು ತೆರಳಲು ರಾಮನು ಮರಣ ಸಮಯದಲ್ಲಿ ಮಾರೀಚ ಸೀತಾ ಲಕ್ಷ್ಮಣಾಯನಲು ಅಣ್ಣನನು ಅನುಸರಿಸಿ ಲಕ್ಷ್ಮಣನು ತೆರಳೆ ಮುನಿವೇಷದಲ್ಲಿ ಅಪಹರಿಸಿದ ರಾವಣನು ಸೀತೆಯನು ರಾವಣನು ಸೀತೆಯನು ಋಷ್ಯಮೂಕದಿ ಮಾರುತಿ ಸುಗ್ರೀವರ ಸಖ್ಯವಾಗೆ ಸಾಗರವಲಂಘಿಸಿ ಜನಕ ಜಯತಾ ಕಂಡು ಲಂಕೆಯ ದಯಿಸಿ ಸೇತುವೆಯ ನಿರ್ಮಿಸಿದರು ವಾನರರು ವಾನರರು. ಓಹೋ, ರಾಮನಿತ್ತಲೇ ಬರುತ್ತಿದ್ದಾನೆ. ಎಂಥ ಚಿಕ್ಕ ಬಾಲಕ, ಆದರೂ ನನ್ನ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾನೆ ಈ ಕೋತಿಗಳನ್ನು ಬಿಟ್ಟುಕೊಂಡು. ಇಲ್ಲವೋ ರಾವಣೇಶ್ವರ, ನಾನು ಚಿಕ್ಕವನೆಂದು ನೀನು ಭಾವಿಸುತ್ತಿರುವೆ, ಆದರೆ ಮಹಾಪ್ರಾಜ್ಞನಾಗಿದ್ದೀಯ. ಬ್ರಹ್ಮಕುಲದಲ್ಲಿ ಹುಟ್ಟಿ ನಾರಿ ಚೋರನಾಗಿ ಇಂಥ ಕಾರ್ಯವನ್ನು ಮಾಡುತ್ತಿರುವೆಯಲ್ಲ. ಪಂಚವಟಿ ಆಶ್ರಮದಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಜಾನಕಿಯನ್ನು ವಂಚಿಸಿ ಕರೆದುಕೊಂಡು ಬಂದೆಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎಲ್ಲವೋ ರಾಮ, ನಾನು ಕದ್ದು ಕರೆದುಕೊಂಡು ವಂಚಿಸಿ ಕರೆದುಕೊಂಡು ಬಂದೆನು. ಸೂರ್ಯಚಂದ್ರರನ್ನ ಕೇಳಿಕೋ, ಅವರೇ ನಿನಗೆ ವಿಷಯ ಹೇಳುತ್ತಾರೆ. ಹಾಗಾದ್ರೆ ಈ ಬಾಣದ ಸಭೆಯನ್ನು ನೋಡಿಕೋ. ಒಂದಿದೆ ರಾಮ. ಹೇ ಪ್ರಭು, ಜಯ ವಿಜಯರಾದ ನಾವು 1ನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪರಾದೆವು. ಮತ್ತೊಂದನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ನಿನ್ನ ಪಾದಕ್ಕೆ ನಮ್ಮ ಮಸ್ತಕವನ್ನು ಇಡುತ್ತೇವೆ. ನಮ್ಮನ್ನು ಮನ್ನಿಸು ಪ್ರಭು. ಶ್ರೀರಾಮ ರಾಮ 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 ರಾಮ. ಧನ್ಯವಾದಗಳು. ಮಜಾ ಭಾರತ, ಮಜಾ ಭಾರತ. ಗುಂಡೂರಾವರೇ 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 ಗುಂಡೂರಾವರೇ. ಆಹಾ, ಏನ್ ಅಲ್ಲ, ಇವಾಗ ರಾವಣನು ನೀವೇ, ರಾಮನು ನೀವೇ, ಆಂಜನೇಯನು ನೀವೇ, ಅದ್ರ ಮಧ್ಯ ಫುಲ್ ಫೈಟಿಂಗ್ ಮಾಡಕ್ ಬರ್ತಾ ಕೋತಿಗಳು. ಕೋತಿ ಅಂದ್ರೆ ಅದ್ರಲ್ಲೂ ನೀವೇ. ಎಲ್ಲ ನೀವು ಎಷ್ಟು ಜನ ಬರ್ತಾರೆ ನಿಮ್ ಗಂಟ್ಲಲ್ಲಿ ಆಚೆ? ಹೆಂಗೆ ಇವೆಲ್ಲ ಟ್ಯಾಲೆಂಟ್ ಹೆಂಗೆ? ನಮ್ಮ ವೃತ್ತಿಯೇ
ತೊಗಲು ಬೊಂಬೆ ಆಟ. ಬಾಲ್ಯದಿಂದಲೇ ನಾವು ನಮ್ಮ ಒಂದು 7 ತಲೆಮಾರಿಗಳಿಂದ ನಾವು ಬೊಂಬೆ ಆಟವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂದೆಯವರು ಗೊಂಬೆ ರಾಮಯ್ಯ ಅಂತ ಹೇಳಿ ತುಂಬ ಪ್ರಸಿದ್ಧಿಯಾದ ಕಲಾವಿದರು. ಅವರು ದಿವಂಗತರಾದ ನಂತರ ನಾನು ಈ ತಂಡವನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಅದ್ಭುತ, ಜೋರಾದ ಚಪ್ಪಾಳೆ. ನಾರಾಯಣ್ ಸರ್. ಗುಂಡೂರಾಜು ಅವರೇ, ಶರಣು ಅಷ್ಟೇ, ಶರಣು. ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ? ಸುಮಾರು ಭಾರತದಲ್ಲಿ 3,500 ವರ್ಷಗಳ ಇತಿಹಾಸ ಇದೆ. ಹೌದು, ಯಾಕೆಂದ್ರೆ ನಾಟಕಗಳಿಗೂ ಮುನ್ನ ಇದಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಇದರಿಂದ ಸ್ಫೂರ್ತಿ ಪಡ್ಕೊಂಡು ನಾಟಕ ಮಾಡ್ತಿದ್ರು ಅನ್ನೋದು ನಾನು ಕೇಳ್ಪಟ್ಟಿದ್ದೆ, ಅದಕ್ಕೆ ಕೇಳಿದೆ ನಾನು. ಇದು ವಿಶ್ವದಲ್ಲಿ ಒಂದು ಸುಮಾರು 202 ದೇಶಗಳಲ್ಲಿ ಬೊಂಬೆ ಆಟ ಇದೆ. ಇದಕ್ಕಾಗಿಯೇ ಒಂದು ಗೇಮ್ ಇದೆ, ಡೆಲಿಪಿಕ್ ಗೇಮ್ ಅಂತ ಹೇಳಿ. ಆ ಗೇಮ್ನಲ್ಲಿ ನಾನು ಭಾರತ ದೇಶವನ್ನು 2009ರಲ್ಲಿ ಭಾರತ ದೇಶವನ್ನು ಕೊರಿಯಾ ದೇಶದಲ್ಲಿ ಪ್ರತಿನಿಧಿಸಿದ್ದೆ. ಬೊಂಬೆ ಆಟವನ್ನು ನಾನು ಬೆಳ್ಳಿ ಪದಕವನ್ನು ತಗೊಂಡು ಬಂದೆ ಭಾರತಕ್ಕೆ. ನಿಮ್ಮ ಇಡೀ ತಂಡ ಭಾಳ ಸುಂದರವಾಗಿ ಈ ರಾಮನವಮಿಯ ಹಬ್ಬವನ್ನು ನಮ್ಮ ವೇದಿಕೆಯಲ್ಲಿ ಆಚರಿಸಿದ್ದೀರಿ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದಗಳು. ಹಾಗೆ ಶ್ರುತಿ ಮೇಡಮ್, ಹೇಗೆ ಅನಿಸ್ತು ಒಂದು ಚಿಕ್ಕ ರಾಮಾಯಣ? ತುಂಬಾನೇ ಸೊಗಸಾಗಿತ್ತು ನಿಜಕ್ಕೂ. ಈ ಥರದ ಆ್ಯಕ್ಟನ್ನ ತುಂಬ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಜಾತ್ರೆಯಲ್ಲಿ ನೋಡಿದ ಜ್ಞಾಪಕ ನಮಗೆ. ಇದರ ಹಿಂದಿರುವಂಥ ಶ್ರಮ ತುಂಬ ದೊಡ್ಡದು. ಇಟ್ ವಾಸ್ ಫ್ಯಾಂಟಾಬ್ಯುಲಸ್, ತುಂಬಾ ಚೆನ್ನಾಗಿತ್ತು. ಮಜಾ ಭಾರತದ ವೇದಿಕೆಯಲ್ಲಿ ಈ ರಾಮನ ಹುಟ್ಟುಹಬ್ಬದ ದಿನ ರಾಮಾಯಣವನ್ನು ತೋರಿಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಗೆ. ಸೂಪರ್. ಅರ್ಜುನ್ ಜನ್ಯ ಸರ್. ಇಲ್ಲಿ ಒಬ್ಬರೇ ಎಲ್ಲರೂ ಕೆಲಸ ಮಾಡ್ತಾರಲ್ಲ, ಹ್ಯಾಟ್ಸ್ ಆಫ್ ಟು ಯು ಸರ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಥರದ್ದು ನಾನಂತೂ ನೋಡಿರಲಿಲ್ಲ, ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ. ರಾಮನವಮಿ ದಿನ ಇದನ್ನು ನನಗೆ ನೋಡಂಗೆ ಮಾಡಿದ್ದ ಮಜಾ ಭಾರತ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಕುಮಾರ್ ಸರ್. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಒಂದು ಹಾಡಲ್ಲಿ ಇಡೀ ರಾಮಾಯಣವನ್ನ ನಾವು ಕೇಳಿದ್ವಿ. ಆ ರೀತಿನಲ್ಲಿ ಇವತ್ತು ನನಗೆ ನೋಡಿದಾಗ ಅನ್ನಿಸ್ತು. ನಾವು ಕೂಡ ದೇವಸ್ಥಾನದ ಇದರಲ್ಲಿ ಮಕ್ಕಳಿದ್ದಾಗ, ಅವಾಗ ಕರೆಂಟ್ ಇಷ್ಟಿರಲಿಲ್ಲ, ದೀಪದ ಬೆಳಕಲ್ಲಿ ಮಾಡೋರು ಇದನ್ನ. ಬಟ್ ಅವತ್ತು ನಾವು ನಮ್ಮ ಹಳ್ಳಿಗಳಲ್ಲಿ ನೋಡಿದ್ದು ಅದನ್ನ ಇವತ್ತು ಮಜಾ ಭಾರತ್ ನಮಗೊಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಬಿಟ್ಟು, ಮತ್ತು ವಿಶೇಷವಾಗಿ ಗುಂಡೂರಾವ್ ಅವ್ರಿಗೆ ಮತ್ತು ಎಂಟೈರ್ ಟೀಮ್ಗೆ ನಮ್ಮೆಲ್ಲರ ಹೃದಯಪೂರ್ವಕವಾಗಿರ್ತಂಥ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಯಾಕಂದರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ತಾವು ನಮಗೆಲ್ಲರೂ ತೋರಿಸ್ತಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತ. ಈಗ ಅರ್ಜುನ್ ಜನ್ಯ ಅವ್ರ ಹತ್ರ ನಮ್ಗೆ ಒಂದು ಸ್ವಲ್ಪ ಕೆಲಸ ಇದೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಅರ್ಜುನ್ ಜನ್ಯ ಅವರು ನಮ್ಮ ಸಂಗೀತ ಕ್ಷೇತ್ರದ ಕೋಹಿನೂರ್ ಅಂತಾನೆ ಹೇಳ್ಬೋದು. ಒಂಥರ ಮುತ್ತು, ಒಂಥರ ಡೈಮಂಡು, ಒಂಥರ ಏನ್ ಬೇಕಾದ್ರೂ ಇರ್ಬೋದು. ಬಟ್ ಇವಾಗ ನಿಮ್ಮ ಬತ್ತಳಿಕೆಯಲ್ಲಿ ಎಷ್ಟೋ ಅದ್ಭುತವಾದ ಹಾಡುಗಳಿದೆ, ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್, ಎಲ್ಲರಿಗೂ ಗೊತ್ತಿರೋದೆ ಅದು. ಈ ಸೂಪರ್ ಡೂಪರ್ ಹಿಟ್ಗಳನ್ನ ಒಂದು 40-30 ವರ್ಷದ ಹಿಂದಿನ ಹೀರೋಯಿನ್ಗಳಿಗೆ ಕೊಟ್ರೆ ಯಾವ ಹಾಡನ್ನು ಕೊಡ್ತೀರಾ? ಫಾರ್ ಎಕ್ಸಾಂಪಲ್ ನರಸಿಂಹರಾಜ್ ಅವರು, ಮೈನಾವತಿ ಅವರು ಇದಾರೆ ಅಂತ ಇಟ್ಕೊಳ್ಳಿ. ಸೊ ಈಗ ಅವ್ರಿಗೆ ಯಾವ ನಿಮ್ಮ ಫೇವ್ರೆಟ್ ಸಾಂಗ್ ಅನ್ನು ಕೊಡ್ತಿದ್ರಿ? ಸರ್, ಫಸ್ಟ್ ಆಫ್ ಆಲ್ ನೀವು 40 years ಬ್ಯಾಕ್ ಹೋಗಿದ್ದೀನಿ ಅಂತೀರಾ. ಹೌದು. ಸೊ ಓಲ್ಡ್ ಇಸ್ ಗೋಲ್ಡ್. ಹೌದು. ಸೊ ಅವ್ರಿಗೆ ನಾನು ಕೊಡೋಷ್ಟು ದೊಡ್ಡವನಲ್ಲ. ಬಟ್ ಒಂದು ಅವಕಾಶ ಅಂತ ಯೋಚನೆ ಮಾಡಿದ್ರೆ ನರಸಿಂಹರಾಜು ಸರ್ಗೆ ಓಪನ್ ಹೇರು ಬಿಟ್ಕೊಂಡು, ನರಸಿಂಹರಾಜ್ ಅವರು, ಮೈನಾವತಿ ಅವರು, ಜೀವ ಝಲ್ಲಂತದೆ, ಬಾಡಿ ಜುಮ್ಮಂತದೆ. ಸೋಬರ್ ಸೋಬರ್. ನಮ್ಮ ಅಣ್ಣವರು, ಅವ್ರಿಗೆ ನಿಮ್ಮ ಬತ್ತಳಿಕೆಯಿಂದ ಒಂದು ಹಾಡು ಹಿಂಗೆ ಕೊಡ್ಬೋದು ಅಂದ್ರೆ? ಅಣ್ಣವರು ಆಂಜನೇಯನ್ ಭಕ್ತರು. ಹೌದು. ನಾನು ಶಿವಣ್ಣವ್ರಿಗೆ ಮಾಡಿದಂಥ ಹಾಡನ್ನ ನಾನು ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮಧೂತಂ ಮಹಾಕಾಯ ವೀರಂ ಪ್ರಳಯ ವಿರಡೆಯಲ್ಲಿ ಆಂಜನೇಯ ಅಸುರರ ಎದುರಿಸು ಆಂಜನೇಯ ಗಗನವೇ ಜರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಜೈ 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 ಬಜರಂಗಿ. ಈಗ ನಮ್ಮ ಶಂಕರಣ್ಣ ಅವ್ರ ಎಂಟ್ರಿ ಆದ್ರು ಅಂತ ಇಟ್ಕೊಳ್ಳಿ. ಶಂಕರಣ್ಣ ಅವರು ನೋಡಿ, ಅಲ್ಲಿ ಹೆಸರು ಹೇಳ್ತಾ ಇದ್ದಾಗ ಏನ್ಸಿಲ್ಲ. ಶಂಕರಣ್ಣ ಅವರು, ಮಂಜುಳಾ ಅವರು. ಮಧುರ ಪಿಸುಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೂ ಇರಲಾರದೆ, ಬರುವಲ್ಲಿಯೂ ಬರಲಾರದೆ,
ಸೋತೆ ನಾನು ನಿಮ್ಮ ಪ್ರೀತಿಗೆ. ಸೂಪರ್. ಈಗ ನನ್ನ ಫೇವ್ರೆಟ್ ಆಕ್ಟರ್ ಒಬ್ರು ಇದ್ದಾರೆ, ಟೈಗರ್ ಪ್ರಭಾಕರ್. ಮೈ ಗಾಡ್, ಅವ್ರ ಎಂಟ್ರಿ ಆಗ್ತಾ ಇದೆ ಇವಾಗ, ಇಂಟ್ರೊಡಕ್ಷನ್. ಹುಲಿ ಹುಲಿ ಹೆಡ್ ಹುಲಿ ಸಮಥಿಂಗ್ ಲೈಕ್ ದಟ್. ಕೊನೆಯದಾಗಿ ಎಸ್ ನಾರಾಯಣ್ ಸರ್ ಎಂಟ್ರಿ ಹೀರೋ ತರ ಫುಲ್. ಈ ಆಟಕ್ಕೆ ನಾನಿಲ್ಲ. ಇಲ್ಲ, ನೀವ್ ಹೇಳಲೇಬೇಕು. ಅವ್ರ ಮುಂದೆ ಎಲ್ಲ ನಾವೇನಿಲ್ಲ ಸರ್, ಅವ್ರ ಜೊತೆ ಕೂತ್ಕೊಳ್ಳೋದೇ ನಮ್ ಪುಣ್ಯ. ಇಲ್ಲ, ನಾನು ಯಾವ ಕಾಮಿಡಿ ಇಲ್ಲ. ವಿತ್ ಸರ್ಸ್ ಪರ್ಮಿಷನ್. ನೋಡಿ, ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಸುನೇರಿ ಸರ್, ನೀವು ಎಲ್ಲಿಂದ ಹೋದ್ಮೇಲೆ ನಾನು ಸಾರ್ ಜೊತೆ ಕೆಲಸ ಮಾಡಬೇಕು. ಇಲ್ಲ, ಕೇಳಬೇಡ, ಇವತ್ತು ಆಗಿದ್ದಾಗೋಗ್ಲಿ ಸರ್. ಪರ್ಮಿಷನ್ ಸರ್, ಪ್ಲೀಸ್. ಅವ್ರದ್ದು ಶುರುವಲ್ಲೇ ಇದೆ ಎಸ್ ನಾರಾಯಣ್ ಅಂತ ಹೇಳಿ. ಅವ್ರು ಹೇಳ್ತಾ ಇದಾರೆ ಯಾಕೆ ಅದನ್ನ. ನೋಡಿ, ಕುಮಾರ್ ಸರ್ ಹೇಳ್ತಾ ಇದ್ರೆ ಕಮಾನ್ ಎಸ್ ನಾರಾಯಣ್ ಅಂತ ಹೇಳಿ. ಹಾಗಾಗಿ Okay. ಎಸ್ ನಾರಾಯಣ್ ಸರ್ ಜಲ has given ನೀವೇನಂತೀರಾ? permission, do it. ಓಕೆ, ಎಸ್ ನಾರಾಯಣ್ ಸರ್ ಇವಾಗ ಹಿಂಗ್ ಬರ್ತಾ ಇದಾರೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಕೈ ಹಿಂಗ್ ಅಂತ ಇದಾರೆ. ಬಸ್ಸು ಲಾರಿ ಎಲ್ಲ ಹಿಂಗೆ ಹೋಗ್ತಾ ಇದೆ. ಓಕೆ, ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ ಬಂದು ಭೂಷಣ. ಇವರದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು, ಚಪ್ಪಾಳೆ ತಟ್ಟದವ್ರಿಗೆ ಆಮೇಲಿದೆ ಫೀಸು. ಇವ್ರಂದ್ರೆ ವಿಶೇಷ, ಇವ್ರಂದ್ರೆ ಸಂತೋಷ, ಇವ್ರ್ಯಾರು ಗೊತ್ತಾಯ್ತಾ? ಸಾ 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 ಅಧ್ಯಕ್ಷ 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 ಅಧ್ಯಕ್ಷರು. ಸೂಪರ್. ಇನ್ ಕೇಸ್ ಅರ್ಜುನ್ ಜನ್ಯ ಅವರೇ ಹೀರೋ ಆದ್ರು ಇನ್ ಕೇಸ್ ಏನ್ ಆಗ್ತೀರಾ ಅನ್ಕೊಳ್ಳಿ, ಅರ್ಜುನ್ ಜನ್ಯ ಅವ್ರಿಗೋಸ್ಕರ ಹೇಳಿ. ಖಾಲಿ ಕ್ವಾರ್ಟ್ರು ಬಾಟ್ಲಿ ಲೈಫು, ಆಚೆಗೆ ಹಾಕೋಳೆ ವೈಫು. ನಾನು ಹೀರೋ ಅಂದಿದ ತಕ್ಷಣ ಆಚೆಗೆ ಹಾಕ್ಬಿಡ್ತಾರೆ ವೈಫು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಶೀತಲ್, ನನ್ನ ವೈಫೈ ಪಾಸ್ವರ್ಡ್ ಎಲ್ಲ ಕದ್ದಿದ್ಯಾ ನೀನು? ಅಯ್ಯೋ, ನಂದು ವೈಫೈ ಪಾಸ್ವರ್ಡ್ ಅವರು ಕದ್ದು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಕಣೋ. ಅಷ್ಟೇ ಅಲ್ಲ, ನಮ್ಮ ಅರ್ಜುನ್ ಜನ್ಯ ಅವರು ಹಾಗೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಕೂಡ ಪಾಸ್ವರ್ಡ್ ನ ಕದ್ಕೊಂಡು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡ್ರು ಅಂತ. ಯಾರವರು? ಮೋಸ್ಟ್ಲಿ ನನಗೆ ಕಿರಿಕ್ ಕಲಾಕಾರ್ಸ್ ಮೇಲೆ ಡೌಟ್. ನನಗೂ ಅವ್ರ ಮೇಲೆ ಡೌಟು. ಸೊ ಕರ್ದೇ ಬೇಡ, ಅದೇನಾಗಿದೆ ಅಂತ ಕೇಳೇ ಬೇಡ. Exactly. ಕಿರಿಕ್ ಕಲಾಕಾರ್. ಇದು ನನ್ನ ಅದ್ಭುತ ಸಂಸಾರ. ನಾವು ತುಂಬಾ ಆರಾಮಾಗಿದ್ದೇವೆ. ಯಾಕೆ ಗೊತ್ತಾ, ಮಿನಿಮಮ್ ಅಂದ್ರೂ ತಿಂಗಳಿಗೆ ನಂದು 3 ಲಕ್ಷ ಟರ್ನ್ ಓವರ್. ನಂದು ಆಸ್ ಯೂಶುವಲ್ 1.5 ಲಕ್ಷ. ಈ ಸಲ ಅವನೇನಾದ್ರೂ ಬುಟ್ಟಿಗೆ ಬಿದ್ರೆ 1.2 ಲಕ್ಷ ಆಗ್ಬೋದು. ಈಗೆಲ್ಲ ಹುಡುಗಿರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಅದಕ್ಕೆ ನಂದು 50,000 ದಾಟ್ತಾ ಇಲ್ಲ. ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ವಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ. ಎಲ್ರಿಗೂ ಗಾಳಿ ನೀರು ಬೆಳಕು ಊಟ ಇದ್ರೆ ಸಾಕು, ಆರಾಮಾಗಿ ಬದುಕ್ಬಿಡ್ತಾರೆ. ಆದ್ರೆ ನಾವು ಮಾತ್ರ ಇಂಟರ್ನೆಟ್ ಇಲ್ಲದೆ ಬದುಕೋಕೆ ಆಗಲ್ಲ. ಅದ್ರಲ್ಲೂ ವೈಫೈ. ಯಾರೋ ನೀವು? ಹೋಗಿ ನಾ ಹೇಳಿದ ಕೆಲಸ ಮಾಡು ಮೊದ್ಲು. ಏನ್ ತರ್ಬೇಕು ಸರ್? ಅದು ಏನಂದ್ರೆ, ನನ್ನ ಮುದ್ದು ಮಗನಿಗೆ ಏನ್ ಬೇಕಾ? ಒಂದು ಊಸ್ಟ್ ಇಸ್ ದ ಸಿಗರೇಟ್ ಆಫ್ ಮೈ ಮಗನ್ ಎನರ್ಜಿ. ನನ್ನ ಮುದ್ದು ಹೆಂಡತಿಗೆ ತುಂಬಾ ಹೀಟ್ ಅಲ್ವಾ? ಒಂದು ಟೆಂಡರ್ ಕೊಕೊನಟ್ ಸಾಕು. ಒಂದು ಟೆಂಡರ್ ಕೊಕೊನಟ್, ನಂಗೊಂದು ಫುಲ್ ಬಾಟ್ಲು ಕೋಲ್ಡ್ ಡ್ರಿಂಕ್ಸ್ ಕಣೆ. ಕೋಲ್ಡ್ ಡ್ರಿಂಕ್ಸ್ ತಗೊಂಬಾ. ಅಷ್ಟೇ ಸಾಕ ಸರ್? ಎಸ್ ಎಸ್ ಎಸ್. ನಂಗೆ ಹೊಡಿತೀಯಾ? ನನ್ ಗಂಡಂಗೆ ಹೊಡಿತೀಯಾ? ನಮ್ಮ ಅಪ್ಪನ್ಗೆ ಹೊಡಿತೀಯಾ? ಏನ್ರೋ ಒಂದು ಡೈಲಾಗ್ 3 ತರ ಹೇಳ್ತೀರಾ? ಯಾಕೆಂದ್ರೆ ನಾವ್ ಯಾವಾಗ್ಲೂ ಬ್ರಾಡ್ ಆಗಿ ಥಿಂಕ್ ಮಾಡ್ತೀವಿ. ಎಲ್ಲ ನಮ್ಮೂರೇ, ನಮ್ಮವ್ರೆ, ಎಲ್ಲ ನಮ್ದೇ. ಅದೇಂಗೆ? ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಹೋಗಿ ತಗೊಂಡ್ ಬಾರ. ಸೀರಿಯಸ್ ಆಗಿ ಹೊಡ್ದ, ಇನ್ನು ಕಾಮಿಡಿ ಆಗಿ ಹೊಡ್ದ? ಸೀರಿಯಸ್ ಆಗಿ ಹೊಡ್ದೆ ಸದ್ಯ. ನಮ್ಮ ಅಪ್ಪನ ಕಾಮಿಡಿ ಅಂತ ಹೋಗಿ ತಗೊಂಡ್ ಬಾ. ಹೋಗ, ಆಳಿನ ತರ ಇರ್ಬೇಕು. ತಿರ್ಬೋಕಿ ನನ್ ಮಗ ಇಲ್ಲ ಬರ್ ದಿಮಾಕ್ ಮಾಡ್ತಾನೆ. ಒಂದೇ ಒಂದು ಆಸೆಯು. ವಾಪಸ್ ತಕ್ಕಾಗೋಯ್ತು. ಚಿನ್ನ, ಯು ಡೋಂಟ್ ವರಿ ಮೈ ಸನ್. ನಾವಿಲ್ವಾ, ನಾ ಕ್ಯಾರಿ ಮಾಡ್ತೀನಿ. ಒಂದೇ ಒಂದು ಆಸೆಯು ತೋಳಲ್ಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಸೆಲ್ಫಿಯು ಯಾಕೆ ಹುಡುಗಿಗೆ ಕಳಿಸಲು. ಕಳ್ಳ. ಓಕೆ, ಸ್ಮೈಲ್ ಪ್ಲೀಸ್. ಸೂಪರ್. ಇನ್ನೊಂದು ಫೋಟೋ ಹೆಂಗಂತ ನೋಡ. ಇನ್ನೊಂದು ಫೋಟೋ ತೋರ್ಸ ಫೋಟೋ.
ಇದೇ ನಮ್ಮನೆ ಸಿಂಹ. ರೆಡಿ ಒಂದೇನ್ ಸೆಲ್ಫಿ ತಗೋತೀನಿ ಡಾಗ್ ಜೊತೆನಾ. ಟೇಕ್ ಮೈ ಸನ್. ತಾಕಿತ ಬಾಬಾ ತಾಗ್ಲಿ. ಏಯ್ ಏನೋ ಮಾಡ್ದೆ? ಹಾಕಿಸ್ಕೊಂಡೆ ಕಣೋ. ನಂಗೆ ಹುಡುಕಿಯ? ನಾನ್ ಯಾರು ಅಂತ ಗೊತ್ತೇನ್ರು? ಯಾರು? ಏನು ಹೊಸ ಬಟ್ಟೆ ಹಾಕೊಂಡ್ಬಿಟ್ರೆ ನೀನೇ ನೀ ಮನೆ ಮಾಲೀಕನ? ನಾಯಿ ಜೊತೆ ಇದ್ಬಿಟ್ರೆ ನಾವೇ ನಾಯಿ ಕುನ್ನಿಗಳ? ಯಾವಾಗ? ಈ ಮನೆ ಓನರ್ ಕಣೋ. ಓನರ? ಸೀರಿಯಸ್ ಆಗಿ ಹೇಳ್ತಿದ್ದೆ, ಕಾಮಿಡಿ ಮಾಡ್ತಿದ್ಯಾ? ಸೀರಿಯಸ್ ಆಗಿ ಹೇಳ್ತಾವ್ನಿ. ಸದ್ಯ ನಮ್ಮ ಅಪ್ಪನ ಕಾಮಿಡಿ ಅಂದ್ರೆ ಆಗಲ್ಲ, ಕಾಮಿಡಿ ಮಾಡ್ತಾನೆ. ಕೊರ 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 ಕೊರ. ತಪ್ಪಾಯ್ತು ಸರ್, ನಮ್ಗೆ ಕ್ಷಮಿಸ್ಬಿಡಿ ಸರ್. ಈಗ್ಲಾರ ಗೊತ್ತಾಯ್ತಾ ಕಂಡವ್ರ ಮನೆಗೆ ಬಂದು ಬಿಲ್ಡಪ್ ಕೊಡಬಾರ್ದು ಅಂತ? ಯಾರು ನೀವು? ಸರ್ ಅದು ನಾವು ನಿಮ್ಮ ಮನೆ ಹಿಂದ್ಗಡೆ ಮನೆಯವರು ಸರ್. ಇವನು ನನ್ನ ಮಗ ಅರ್ಜುನ್ ಅಂತ. ನಮಸ್ಕಾರ. ಅವಳು ನನ್ನ ಹೆಂಡತಿ ಸರ್ರು ಅಂತ. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿದ್ದಾರೆ ಸರ್. ಯಾಕೆ ನಿಮ್ಮ ಹೆಂಡತಿಗೆ ಮಲ್ರೋಗ ಬಂದಿದ್ಯಾ? ಮತ್ತೆ ಯಾಕೆ ಹಂಗ ಸವರ್ತೀರಿ? ಅದು ಬಿಡಿ. ನೀವೇನಕ್ಕೆ ಬಂದ್ರಿ ಅಂತಾನೆ ಗೊತ್ತಾಗ್ಲಿಲ್ವಲ್ಲ? ಅದು ಸರ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಇವತ್ತಲ್ವಲ್ಲ? ಅದು ಬಂದಾಗ ಇಟ್ಕೊಳ್ಳಿ ಸರ್. ಸರ್ ನಂದು ದೊಡ್ಡ ಬಿಸ್ನೆಸ್ ಸರ್, ಯಾವಾಗ್ಲೂ ಮೇಲೆಲ್ಲೇ ವ್ಯವಹಾರ ಮಾಡ್ತೀನಿ. ಏನ್ ಮಾಡ್ತೀರಾ? ಟೆನ್ಷನ್ ಸರ್. ಅಯ್ಯೋ ಇಲ್ಲಿ ಮುಟ್ ನೋಡಿ ಸರ್. ಟೆನ್ಷನ್ ಆಗ್ತಿದೆ ಸರ್. ಎದೆ ಎಲ್ಲ ಊರಿತಾ ಇದೆ ಕಣೆ. ಏನಾಯ್ತು? ಅಯ್ಯೋ ಹೋಗಿಪ್ಪ, ಒಂದ್ GB ನೀರ್ ತಗೊಂಬನ್ನಿ. ಸರಿ ಒಂದ್ ದೊಡ್ಡ ನೀರ್ ತಗೊಂಬನ್ನಿ. ಜಲ್ದಿ ತಗೊಂಬರ ಕೇಳೆ. ವರ್ಕೌಟ್ ಆಗುತ್ತೇನೆ. ನಾ ಅರ್ಜೆಂಟ್ ಮೇಲ್ ಮಾಡ್ಬೇಕು ಕಣೆ. ಅಯ್ಯೋ ಮೇಲ್ ಮಾಡ್ಲಿಲ್ಲ ಅಂದ್ರೆ ಇವರು ಡೈರೆಕ್ಟ್ ಮೇಲಕ್ಕೆ ಹೋಗ್ಬಿಡ್ತಾರಲ್ಲ. ಡ್ಯಾಡಿ ನನ್ನ ವೈಫೈ ಇದೆ, ಕನೆಕ್ಟ್ ಮಾಡ್ಕೊಳ್ಳಿ ಸರ್. ಪಾಸ್ವರ್ಡ್ ಕೊಡಿ ಸರ್. ಸರ್ ಪ್ಲೀಸ್ ಪಾಸ್ವರ್ಡ್. ಆಗುದಿಲ್ಲ ಅಂಕಲ್ ಪ್ಲೀಸ್. ಆಗುದಿಲ್ಲ. ಅಯ್ಯೋ 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 ಹೊಟ್ಟೆ ಮೇಲೆ ಹೊಡಿತೇನೋ ಪಾಪಿ. ಇಷ್ಟು ತನಕ ವೈಫೈ ಇದೆ, ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ಆಗುದಿಲ್ಲ 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 ಅಂತೀಯಾ? ಆಗುದಿಲ್ಲ. ಯಾಕಾಗುದಿಲ್ಲ? ಪಾಸ್ವರ್ಡೇ ಆಗುದಿಲ್ಲ. ಪಾಸ್ವರ್ಡ್ ಆಗುದಿಲ್ಲ ಏನ್ರಿ? ಏನೇ ಚಿನ್ನ? ಆಗುದಿಲ್ಲ. ಪಾಸ್ವರ್ಡೇ ಆಗೋದಿಲ್ಲ. ನೀನ್ ಬಾಯ್ ಮಣ್ಣಾಕ ನಾಯಿ ಜೊತೆ ಇದ್ದಿದ್ದು ನಾಯಿ ತರನೇ ಆಡ್ತಾನೆ. ಚಿನ್ನ ರೀ ಆಗೋದಿಲ್ಲ. ಕನೆಕ್ಟೆಡ್. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಾವಿನ್ ಬರ್ತೀವಿ ಸರ್. ಕರೆದ್ರ ಸರ್? ಇಲ್ಲ ಉಗುದೆ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಬಂದ್ ವಿಚಾರನೇ ಹೇಳಿಲ್ವಲ್ಲ? ವಿಚಾರ ಪ್ರಚಾರ ಅಂತ ಏನಿಲ್ಲ ಸರ್. ಅದು ನಿಮ್ಮ ಮನೆ ವೈಫೈ ಪಾಸ್ವರ್ಡ್ ಚೇಂಜ್ ಮಾಡ್ತಿರಲ್ಲ, ಅದನ್ನ ಇಸ್ಕೊಂಡು ಹೋಗೋಣ ಅಂತ ಬಂದಿವಿ ಅಷ್ಟೇ. ಥ್ಯಾಂಕ್ ಯು ಸರ್. ನೀನು ಬಾಯಿಗೆ ಇಟ್ಟಾಕ ಕಂಡವ್ರ ಮನೆ ವೈಫೈ ಹೆಂಗ್ರೋ ಯೂಸ್ ಮಾಡ್ತೀರಾ? ನೀವ್ 2 ಸಾವಿರ ಹಾಕ್ಸೋದ ನೆಟ್? 80 GB. 80 GB ನಾವು 3 ಜನ ಕೂತ್ಕೊಂಡು ಯೂಸ್ ಮಾಡಿದ್ರೆ 3 ದಿನಾನು ಬರಲ್ಲ ಕಣ. ಇನ್ನೊಂದ್ 200 ರೂಪಾಯಿ ಜಾಸ್ತಿ ರಿಚಾರ್ಜ್ ಮಾಡ್ಸಕ್ಕೆ ನಿಮ್ಮ ಅಪ್ಪನ ಆಸ್ತಿ ಏನೋ ಖರ್ಚಾಕಿತ್ತು. ಭಾರಿ ಬಿಲ್ಡಪ್ ತಗೋತಿದ್ದೀರಿ ನನ್ನ ಮಕ್ಕಳ. ನಿಮ್ಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್? ಏನ್ ಸೀರಿಯಸ್ ಆಗಿ ಹೇಳ್ತಿದ್ದ, ಕಾಮಿಡಿ ಮಾಡ್ತಿದ್ದೆ? ಕಾಮಿಡಿ ಮಾಡ್ತಾ ಇದೀನಿ. ಕಾಮಿಡಿ ಮಾಡ್ತಿದ್ದಾನಂತೆ. ಒಡೆ ನಾಯಿ ಬಚ್ಚು. ಸಾರ್ ತಪ್ಪಾಯ್ತು ಸಾರ್, ನನ್ ಕ್ಷಮಿಸ್ಬಿಡಿ ಸಾರ್. ನೀವು ಅಂದ್ರೆ ನನ್ನ ವೈಫ್ನೇ ಬಿಟ್ಬಿಡ್ತೀನಿ. ನಿಮ್ಮ ಒಬ್ಬ ಸುದ್ದಿ ಬರಲ್ಲ ಸರ್. ನಿಮ್ಮನ್ನ ಕ್ಷಮಿಸ್ಬೇಕಾ ಇಲ್ವಾ ಅಂತ ನಾನು ಡೊವ್ವು ಫೋನ್ ಮಾಡಿ ಕೇಳ್ತೀನಿ. ಸರ್ ಕೇಳಿ ಸರ್. ಸಿಂಹ ಏನ ಕ್ಯಾರೆಕ್ಟರ್ ಇರ ನಾನು ಹೇಳಿ ಕಳ್ಸ್ತಾ ಬರುವೆ ಅವಾಗ. ಲೇ ಅವನೇನೋ ಅವ್ರ ಡೌ ಫೋನ್ ಮಾಡ್ಬೇಕಂತೆ. ಎದ್ದೇಳ ಮೇಲೆ ತಾಕಿತ ಬಾಬಾ ತಾಜಿಬ್. ಯಾವನ ಬಕ್ರ ಇದೇ ಫೋನ್ ಮಾಡ್ತಿದ್ದಾನೆ. ಹಲೋ ಹಾಯ್ ಚಿನ್ನ, ಹೌ ಆರ್ ಯು? ಹೇಗಿದೀಯಾ? ಸೂಪರ್. ಏನೋ ನೀನು ನನ್ನ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಎಂದು ಹಾಕೇ ಇಲ್ಲ. ಈಗ ಹಾಕ್ತೀನಿ ತಗೋ ಚಿನ್ನ. ಯಾವಾಗ? 1 2 3 ಇನ್ನು ಬೇಕೇ? ನೀನು ಕೊಟ್ಟ ಮೇಲೆ ಲೆಕ್ಕ ಬೇಕೇ? 2 ಮುದ್ದು ಬರ್ತಾವಲ್ಲ. ಅಯ್ಯೋ ಬೇಸಿ ನನ್ನ ಮಗನೇ.
ಇಷ್ಟೊತ್ ಗಂಟ ಫೋನಲ್ಲಿ ಲಚ್ಚ 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 ಅಂತ ಮುತ್ ಕೊಡ್ತಿದ್ದು ನಿನ್ ಜೊತೆ ಏನೋ ಲೇ ಕೋಡಂಗಿ ನನ್ನ ಮಗನೇ, ರಾತ್ರಿ ಆದ್ರೆ ಸಾಕು ಮೆಸೇಜ್ ಮಾಡ್ತಾ ಚಿನ್ನ ಹತ್ರ ಬರೆ, ಕೆನ್ನೆ ಕೊಡೆ, ಮುತ್ತು ಕೊಡೆ, ಕೊಡೆ ಅಂತಿದ್ದೆ. ಈಗೇನು ಮೊಳೆಕಾಯಿ ಸಿಟ್ಟಂಗ್ ಆಡ್ತಿದ್ಯಾ? ನೀನ್ ಮುಖ ನೋಡ್ತಿದ್ರೆ ಮೊಳೆ ಎಲ್ಲ ಆರೆಕಾಯಿ ಸಿಟ್ಟಂಗ್ ಆಗ್ತದೆ. ಲೇ ಫೇಸ್ಬುಕ್ ಅಲ್ಲಿ ಋತಿಕ್ ರೋಷನ್ ಫೋಟೋ ಹಾಕಿ ಮೋಸ ಮಾಡ್ತೀಯಲ್ಲ, ಗಂಡಸಾಗಿ ನಿಂಗೆ ನಾಚಿಕೆ ಆಗೋದಿಲ್ವೇನಾ? ನೀನೇನ್ ಕಮ್ಮಿನ ಆಲಿಯಾ ಭಟ್ ಫೋಟೋ ಹಾಕಿ ನನಗೆ ಅಮರ್ಸ್ತಿಲ್ವಾ? ಲೇ ಯಾರ್ಗ ಹೇಳ್ತಿದ್ದೇನೆ? ನನ್ನ ಗಂಡಂಗೆ ಬೈತಿಯೇನು? ನಿನ್ನ ಒರಿಜಿನಲ್ ಫೋಟೋನ ಫೇಸ್ಬುಕ್ ಅಲ್ಲಿ ಹಾಕಿ ನಿನ್ನ ಬಂಡವಾಳ ಎಲ್ಲ ಬಿಚ್ಚಿಡ್ಲಾ? ಬಂಡೆಯ ತಗೊಂಡು ಗುಂಡೆಗೆ ಬಿಟ್ಟ ಅಂದ್ರೆ ಗುಂಡೆಯಿಂದ ಬಿಸಿ ನೀರು ಬಳ ಬಳ ಬಳಬಳ ಅಂತ ಸುರಿಬೇಕು. ಎಲ್ಲೋ ಕೇಳ್ದಂಗದಲ್ಲ. ಲೇ ನಿಂದೆ ಡೈಲಾಗ್ ಕೊಡೋ ಗುಲ್ಡು. ನಾನು ಹಾಕ್ತೀನಿ. ಏನ್ ಹಾಕ್ತಪ್ಪ? ಫೋಟೋನ ಹಾಕಪ್ಪ. ಏನ್ರೋ ಇಷ್ಟೊತ್ ಗಂಟ ಇಬ್ರು ಸೈಲೆಂಟ್ ಆಗಿದ್ದವ್ರು ಇದ್ದಕ್ಕಿದ್ದಂಗೆ ವೈಲೆಂಟ್ ಆಯ್ತಿದ್ದೀರಿ. ವೈಫೈ ಕನೆಕ್ಷನ್ ವೀಕ್ ಆಗಿದೆ ಅಂತ ಮಾತಾಡ್ತಿದ್ದೀನಿ. ಇಲ್ಲ ಅಂದ್ರೆ ನಿನ್ನ ಹತ್ರ ಯಾವ ದರ್ಬೇಸಿ ಬಿಕಿನಾಸಿ ಬೇವರ್ಸಿ ಮಾತಾಡ್ತಿದ್ಲು. ಹೋಗೋ ಹೋಗ್. ಅಲ್ಲ ಬಾ ಇಲ್ಲಿ ಅಂದೆ. ಹೋಗ್ದಾ? ತಾಕಿತ ಬಾಬಾ ಆಗ್ಲಿ ಬಿಡು. ಅಲ್ಲ ನನ್ನ ಸೌಂದರ್ಯನ ನೋಡಿ ಬಾಯಿಂದ ಜೊಲ್ಲನ್ನ ಬಳ 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 ಅಂತ ಸುರಿಸ್ತಿಯಲ್ಲ, ನಿನ್ ಹೆಂಡ್ರಲ್ಲ ಅವಳು. ಅದು ತವ್ರ ಮನೆಗೆ ಹೋಗವಳೆ. ತೋರ್ ಮನೆ ಅಂತ ಅಲ್ಲೇ ತೋರ್ಸ್. ಅಯ್ಯೋ ಆ ಡುಮ್ಮಿ ನಿನ್ ಹೆಂಡ್ತಿನ. ಕೊಬ್ಬರಿ ಅಂದ್ರೆ ಎರ್ರ ಬಿರ್ರಿ ಇಷ್ಟ. ಅಪ್ಪ ಯಾರು ಇವರೆಲ್ಲ? ಇವ್ರೆಲ್ಲ ನನ್ನ ಬಾಮೈಕ್ಳು. ಏನೋ ಅವ್ರ ತಂಗಿನ ಲವ್ ಮ್ಯಾರೇಜ್ ಆದ ಅಂತ ಸ್ವಲ್ಪ ದೂರ ಮುನ್ಸ್ಕೊಂಡವ್ರೆ. ಅವ್ರಿಗೆ ಏನಾರ ಹೇಳ್ಬಿಟ್ರೆ ನಿಮ್ದು ಕೈ ಕಾಲು ಇಲ್ಲೇ ಮುರ್ದಾಕ್ಬಿಡ್ತಾರೆ. ಒಬ್ಬೊಬ್ಬ ದಾಂಡಿಗಾನು ಕಾಡ್ ಕೋಣ ಇದ್ದಂಗದಾನೆ. ಕಡ್ದು ಹಂಚಿದ್ರೆ ಇಡೀ ಬೆಂಗಳೂರಿಗೆ ಬಾಡ್ ಊಟ ಹಾಕ್ತಾರಲ್ಲಪ್ಪ, ಏನ್ ಮಾಡೋದು? ಲೇ ಮಗ, ಇವರೆಲ್ಲ ಯಾರು ಗೊತ್ತಾ? ಒಂದಾನೊಂದ್ ಕಾಲದಲ್ಲಿ ನೀನ್ ಕಾಸ ಚಡ್ಡಿ ದೋಸ್ತರ ಕಣೋ. ನಾವೆಲ್ಲ ಫೀಲ್ಡ್ ಅಲ್ಲಿ ಇದ್ದಾಗ ಗಿಲ್ಲಿ ದಾಂಡು ಬುಗ್ರಿ ಆಟ ಆಡ್ತಿದ್ವಿ ಗೊತ್ತಾ? ಲೇ ಅವ್ರ ನಂಬರ್ ಎಲ್ಲ ನಿನ್ನ ಗ್ರೂಪ್ ಅಲ್ಲಿ ಇದೆ ತಾನೆ? ಅಣ್ಣನ ಲೇ ಇಷ್ಟು ದಿನ ನೀವು ಮಾತಾಡಿರೋ ಆಡಿಯೋ ರೆಕಾರ್ಡ್ ಎಲ್ಲ ನನ್ನ ಫೋನಲ್ಲಿದೆ. ಅದನ್ನೇನಾದ್ರೂ ನಿಮ್ಮ ಬಾಮೈಕ್ಳಿಗೆ ವಾಟ್ಸಪ್ ಮಾಡಿದೆ ಅನ್ಕೋ, ಅವಾಗ ನೀನು ಅವರು ತುಂಡಾಗಿ ಕತ್ತರಿಸಾಕ್ಬಿಡ್ತಾರೆ. ಕಳಿಸ್ಲೇನಾ? ಬೇಡ. ಲೇ ಫಸ್ಟ್ ಬನ್ನಿ ಯಾರಿದಾರೆ ನೋಡೆ. ಓ ಇವನು ರೀ ನಮ್ ಬಸ್ಸು. ಅದೇ ತ್ರಾಸಕ್ಕತ್ತಿ ಅಂತಾನೆ 2 ಹೆಣ ಮಲಗಿಸಿದ್ನಲ್ಲ ಅವನ್ ತಾನೇ. ಲೇ ಅವ್ನಿಗೆ ವಾಟ್ಸಪ್ ಮಾಡ್ಲೇನ? ಬೇಡ. ಒಂಚೂರ್ ಮಾಡಿ. ಹಂಗಾರ ಅದನ್ನ ಕಿತ್ಕೊಳ್ಳೆ. ನೆಕ್ಸ್ಟ್ ಯಾರಿದಾರೆ ನೋಡಿ. ನೆಕ್ಸ್ಟ್ ನಮ್ ಬಸವರಾಜ. ಲೇ ನಮ್ ಬಸವರಾಜ ಈ ಕಡೆ ನೋಡಿ, ಈ ಕಡೆ ಬಾಣ ಬಿಟ್ಟು 3 ಜನ ಕೊಲೆ ಮಾಡ್ಬಿಡ್ತಾನೆ. ಲೇ ಅವನಿಗೆ ವಾಟ್ಸಪ್ ಮಾಡ್ಲೇನ? ಚೂರ್ ಮಾಡಿ. ಮಾಡ್ಲಾ? ಬೇಡ. ಕಿತ್ಕೊಳ್ಳೆ. ಏನೇನಿದಪ್ಪ? ಪರ್ಸ್ ಕೊಡು. ಪರ್ಸ್. ಲೇ ನೆಕ್ಸ್ಟ್ ಯಾರಿದಾರೆ ನೋಡಿ. ಒಂದು ಬಂಗಾರ ದುಡ್ದಾರ ಒಂದಿದೆ. ಹೌದಾ? ನೀ ಯಾಕೆ ಅಲ್ಲಿ ನೋಡ್ದೆ? ಏನೋ ಬಗ್ ನೋಡ್ದೆ ಕಾಣಿಸ್ತು. ಏನಿನ್ ಭಯ ಮಣ್ಣಾಕ ಕಿತ್ಕೆ ಕೊಡಲ್ವಾ? ಆ ಕಾಡ್ಗಿಣಿ ಜಗ್ಗ ಇದ್ದ. ಕಾಡ್ಗಿಣಿ ಜಗ್ಗ ಬೇಡಲೋ. ಕಾಡ್ಗಿಣಿ ಇಟ್ಟೆ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಕಿತ್ಕೊಂಡೇನೆ ಎಲ್ಲ ಆಯ್ತಾ? ಇನ್ನೇನ್ರ ಇದೆಯಾ? ಇಲ್ಲ ನಡಿ ಹೋಗೋಣ. ಅಪ್ಪ ಏನಾಯ್ತು? ಹೊಸ ವೈಫೈ ಕನೆಕ್ಷನ್. ಎಲ್ಲಿ? 3rd ಫ್ಲೋರ್. ಪಾಸ್ವರ್ಡ್ ಗೊತ್ತಾ? ಇಲ್ಲ. ಹೌದಾ? ಅದಕ್ಕೆ ಟೆನ್ಷನ್ ಮಾಡ್ಕೋತೀಯ? ನಾವಿಲ್ವಾ ಕಂಡಿಡಿಯೋಣ. ಲೇ ಬಾರೆ. ತಾಕಿತ ಬಾಬಾ ತಾಗ್ಲಿ ಬಿಡು. ಬಾ ಹೋಗೋಣ. ಅಂದಂಗೆ ಇವರೆಲ್ಲ ನಿಮ್ ಬಾಮೈಕ್ಳಲ್ವಾ? ಅವರು ಮಜಾ ಭಾರತದಲ್ಲಿ ಯಾಕೆ ಮಾಡ್ತಾರಲ್ವಾ? ಏನ್ ಸೂಪರ್ ಆಕ್ಟಿಂಗ್ ಸರ್ ಒಬ್ಬೊಬ್ರದು. ಅವರು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಸ್ಟಾರ್ ಆಗ್ತಾರೆ. ಅಂದಂಗೆ ನಮ್ಮ ಮನೇಲಿ ಒಂದ್ ನಾಯಿ ಮರಿ ಬೆಕ್ ಹಾಕಿದೆ. ಒಂದ್ ಫಂಕ್ಷನ್ ಇಟ್ಕೊಂಡಿದ್ದೀನಿ. ಅವ್ರ ಫೋನ್ ನಂಬರ್ ಎಲ್ಲ ಇದೆಯಾ? ಮಜಾ ಭಾರತ ಕಿರಿಕ್ ಕಲಾಕಾರ್ ಸ್ವಲ್ಪ ಕಿರಿಕ್ ಜಾಸ್ತಿನೇ ಇತ್ತು. ಎಲ್ಲಿ ನೋಡಿದ್ರು ವೈಫೈ ಇಂಟರ್ನೆಟ್ ಅಂತ ಕಾಲಕ್ಕೆ ತಕ್ಕ ಕಜಾಯ ಮಾಡಿದೀರಾ. ಓಕೆ ಎಸ್ ನಾರಾಯಣ್ ಸರ್ ಹೇಳಿ ಸರ್. ನಿಂಗರಾಜು ಸರ್, ನೀನು ಯಾವ ಕ್ಯಾರೆಕ್ಟರ್ ಒಳಗಡೆ ಬಂದರೂ ಕೂಡ ಬೇರೆಯವ್ರಿಗೆ ಉಸಿರಾಡಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ನೀನು ಕವರ್ ಮಾಡ್ತೀಯ ಕಣ. ಬಿಗಿನಿಂಗ್ ಅವ್ರು 3 ಜನ ಬಂದಿದ್ದು ಅದ್ಭುತವಾಗಿತ್ತು. ಜೊತೆಲಿ ರಾಘವೇಂದ್ರಿಣಿ. ಸೀರೆ ಉಟ್ರೆ ಮಾತ್ರ ನೀ ಚೆನ್ನಾಗಿ ಕಾಣ್ತೀಯ, ಇಲ್ದೇ ನೀ ಚೆನ್ನಾಗಿ ಕಾಣೋದೇ ಇಲ್ಲ. ಎಷ್ಟೆಷ್ಟೋ ಸಲ ಹಿಂಗೆ ಓಡಾಡ್ತೀಯ, ನೀನು ನೋಡಬೇಕು ಅಂತ ಅನ್ಸೋದೇ ಇಲ್ಲ ಯಾರಿಗೂ. ಬಟ್ ಸೀರೆ ಉಟ್ಟಾಗ ಎಲ್ಲರೂ ನಿನ್ನೇ ನೋಡ್ತಿರ್ತಾರೆ.
ಅಷ್ಟು ಸುಂದರವಾಗಿ ಕಾಣ್ತೀಯ. ಆಮೇಲೆ ನಿನ್ನ ಕ್ಯಾರೆಕ್ಟ್ರು ಭಾಳ ಮಜಾಗಿರುತ್ತೆ ಕಣೋ. ಎಷ್ಟು ಚೆನ್ನಾಗಿ ಮಾಡ್ತೀಯ ಕಣೋ ನೀನು. ಅದು ಯಾವ ಕ್ಯಾರೆಕ್ಟರ್ ನೋಡಿ ಕಲ್ತ್ಕೊಂಡೆ ನೀ ಇದನ್ನ? ನಾನೇ ಓನಾಗಿ ಕಲ್ತ್ಕೊಂಡೆ ಸರ್. ವೈಫೈ ಮುಖಾಂತರ ಎಲ್ಲಾನು ದಬಾಕೋದು ಹೌದು ಸರ್. ನಿನ್ ಕ್ಯಾರೆಕ್ಟರ್ ಅದು? ಅಲ್ಲ ಅದ್ ನನ್ನ ಕ್ಯಾರೆಕ್ಟರ್ ಅಲ್ಲ ಸರ್. ನೀನೇ ಹೇಳ್ದಲ್ಲಪ್ಪ ಈಗ್ಲೇ, ಆ ಪಾತ್ರದ ಕ್ಯಾರೆಕ್ಟರ್ ಒಳಗೆ ಇಂಟರ್ನೆಟ್ ಇಟ್ಕೊಂಡು ಸರ್ ಎಲ್ಲಾನು ದಬಾಕ್ತಿರ್ತೀಯ ನೀನು? ನಾನಲ್ಲ ಸರ್, ಆ ಪಾತ್ರದಲ್ಲಿರೋ ಒಂದು ಹೆಂಗಸು. ಆಯ್ತು ಬಿಡು, ಹೆಂಗೋ ಒಪ್ಕೊಂಡಿದ್ಯಾ ಬಿಡು, ಚೆನ್ನಾಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್. ಶ್ರುತಿ ಮೇಡಮ್, 5 ಜನ ತುಂಬ ಚೆನ್ನಾಗಿ ಮಾಡಿದ್ರಿ. ನಮ್ಮ ಕಾಡ್ಗಿಣಿ ಮತ್ತು ನಮ್ಮ ಬಸವರಾಜ್ ತುಂಬಾ ಚೆನ್ನಾಗಿತ್ತು. ಬಸವರಾಜ್ ಅಂತೂ ಏನು ಹೇಳೋದು, ನಾನು ಕೆಲವು ಕಡೆ ನಿಮ್ಮ ಸ್ಕಿಟ್ನ ನೋಡ್ತಾನೆ ಇಲ್ಲ, ನಿಮ್ಮ ಆ್ಯಕ್ಟ್ನ. ಬಸವರಾಜ್ನೇ ನೋಡ್ತಾ ಇದ್ದೆ. ಬಸವರಾಜ್, ನಾನು ನಾಯಿ ಇಷ್ಟು ಸುಂದರವಾಗಿ ಆಕಳಿಸುತ್ತೆ ಅಂತ ನೋಡಲಿಲ್ಲ ರೀ. ಅದು ಮಾಡ್ಬಿಟ್ಟಾ? ಅದನ್ನು ಮಾಡಾಯ್ತು. ಒಂದೇ ನಿಮಿಷ, ವಿದ್ಯಾ ಪರ್ಮಿಷನ್ ಹೆಂಗ ಕಳ್ಸತ್ತೆ ಹೆಂಗ್ರೆ? ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ. ಟೋಟಲಿ ನೀವು ಒಳ್ಳೆ ಕಲಾವಿದರು ಅನ್ನೋದನ್ನ ಮತ್ತೊಂದು ಸಾರಿ ಈ ಒಂದು ಆ್ಯಕ್ಟಲ್ಲಿ ಪ್ರೂವ್ ಮಾಡಿದಿರಿ. ಹೀಗೆ ಪ್ರೂವ್ ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್. ಕುಮಾರ್ ಸರ್, ನಾವು ಪ್ರತಿ ವರ್ಷ ಹೊಳಿಲಿಂಗೇಶ್ವರ ಅಂತೇಳಿ ಒಂದು ಜಾತ್ರೆ ನಡೀತದೆ ನಮ್ಮೂರ ಪಕ್ಕದ್ದೇ. ಸುಮಾರು ಒಂದು 40 ವರ್ಷ 50 ವರ್ಷದಿಂದ ರಾಜ್ಕುಮಾರ್ ಅವರು ಬಂದು ಅಲ್ಲಿ ನಾಟಕ ಮಾಡೋರು. ಪ್ರತಿ ವರ್ಷನೂ ಇವಾಗೂ ಕೂಡ ನಾಟಕ ಬರ್ತವೆ ಅಲ್ಲಿ. ಇವರೆಲ್ಲ ಮಾಡೋದು ನೋಡಿದ್ರೆ ಭಾಳಷ್ಟು ಕಲಾವಿದರುಗಳು ಆ ನಾಟಕದಿಂದ ಬಂದಿದ್ದಾರೆ. ಹಾಗೆ ಇವರು ಎಲ್ಲರೂ ಕೂಡ ಬಹಳ ದೊಡ್ಡ ಕಲಾವಿದರಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರ್ತಾರೆ ಅನ್ನೋದು ಗ್ಯಾರಂಟಿ. ಅಂದರೆ ಅಷ್ಟು ಅದ್ಭುತವಾಗಿ ತಾವೆಲ್ಲರೂ ಕೂಡ ಮಾಡ್ತೀರಿ. ನಿಮ್ಮಿಂದನೂ ಕೂಡ ನಾವೆಲ್ಲರೂ ಕಲಿತಕ್ಕಂಥದ್ದು ಬೇಕಾದಷ್ಟಿದೆ. ಹಾಗಾಗಿ ವಂಡರ್ಫುಲ್ ಸ್ಕಿಟ್, ವಂಡರ್ಫುಲ್ ಪ್ಲೇ. ಅದಕ್ಕಿಂತ ಹೆಚ್ಚಾಗಿ ಮಜಾ ಭಾರತ್ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್ ಫಾರ್ ಅಂತ ಮಜಾ ಭಾರತ್ನ ಎಲ್ಲ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ವೆಲ್, ಅರ್ಜುನ್ ಜನ್ಯ ಅವರೇ, ನೀವು ಯಾರನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ರಿ? ನಿಜವಲ್ಲೂ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸ್ಕಿಟ್ಟಲ್ಲಿ ಒಂದು ಒಳ್ಳೆ ಮೆಸೇಜು ಇದೆ. ಯಾಕಂದರೆ ಈ ಥರದ ವಿಷಯ ನಡೀತಾ ಇರ್ಬೋದೇನೋ ನೀವು ಮಾಡ್ಬೇಕಾದ್ರೆ ಅನಿಸ್ತಿತ್ತು ನನಗೆ. ಯಾಕಂದ್ರೆ ಇವತ್ತಿನ ಕಾಲದ ಇಂಟರ್ನೆಟ್ಟು, ಫೋನು, ಎಲ್ಲರ ಜಾತಕ ಒಂದು ಚಿಕ್ಕ ಫೋನು ಇಂಟರ್ನೆಟ್ಟಲ್ಲಿದೆ. ಸೊ ಅದಿಟ್ಕೊಂಡು ಇವರು ಒಂದು ಎಲ್ಲರ ಸುಲಿಗೆ ಮಾಡೋದು, ಒಂದು ಮನೆ ಒಳಗಡೆ ನುಗ್ಗಿ ಇದು ಮಾಡೋದು, ಅದರಲ್ಲೊಂದು ಒಳ್ಳೆ ಮೆಸೇಜು ಕೂಡ ಇತ್ತು. ನಿಜವಲ್ಲೂ ಹುಷಾರಾಗಿರಿ ಅಂತ. ಸೊ ಎಲ್ರದ್ದು ತುಂಬ ಚೆನ್ನಾಯಿತು, ತುಂಬ ಚೆನ್ನಾಯಿತು. ಗಾಡ್ ಬ್ಲೆಸ್ ಯು ಆಲ್. ಸೂಪರ್. ಸೊ ನಿಜವಾಗ್ಲೂ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆಯ ಹಂತ ಶೀತಲ್, ಇವಾಗ ಏನ್ ಮಾಡ? ಇವತ್ತು ರಾಮನವಮಿಯ ದಿನ ಬೇರೆ. ಸೊ ಇವತ್ತು ಅದೃಷ್ಟ ಯಾರಿಗೆ ಕಿರೀಟ ತೊಟ್ಕೊಳ್ಳೋ ಅಂಥದ್ದು ಅಂತ ಹೇಳಿ ನೋಡೋ ಅಂತ ಸಮಯ. ಸೊ ಜಡ್ಜಸ್ ಹತ್ರ ನೇರವಾಗಿ ಹೋಗೋಣ. ಸರ್, ಮೇಡಮ್, ಇವತ್ತಿನ ಕಿರೀಟ ಯಾರಿಗೆ? ಮಷ್ಕಿರಿ ತಂಡದಿಂದ ದೀಪಕ್ ರಾಯ್. ಸರ್, ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಕಿರೀಟ ಹಾಕೊಳ್ಬೇಕು ನೀವು. ತುಂಬ ಖುಷಿ ಆಗ್ತಾ ಇದೆ. ಇದು ನನಗೆ, ನನ್ನ ತಲೆಗೆ ಇದು 2ನೇ ಕಿರೀಟ, ನಮ್ಮ ತಂಡಕ್ಕೆ 4ನೇ ಕಿರೀಟ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ತಂಡಕ್ಕೆ ಇದನ್ನು ಸೇರ್ಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜೆಸ್. ಕಿರೀಟ ಏನೋ ಬಂದಾಯ್ತು, ಆದ್ರೆ ಇವತ್ತು ಇದ್ದಿದೆ 2 ಟೀಮು. ಸೊ ಆಬ್ವಿಯಸ್ಲಿ ಇನ್ನೊಂದು ಟೀಮ್ಗೆ ಚಾಲೆಂಜ್ ಹೋಗ್ತಾ ಇದೆಯಾ ಅಥವಾ ಹೇಗೆ? ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಚಾಲೆಂಜ್ ಅಂತ ಯಾರಿಗೂ ಕೊಡಬೇಕು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಚಾಲೆಂಜ್ ಏನು ಅಂತ ನೋಡಿದ್ಮೇಲೆ ಡಿಸೈಡ್ ಮಾಡ್ತೀವಿ. ನೋಡೇ ಬೋಣ ಚಾಲೆಂಜ್ ಏನು ಅಂತ. ಇವತ್ತು ಈ ಒಂದು ಚಾಲೆಂಜ್ ಕೊಡೋದಕ್ಕೆ ಬರ್ತಾರೆ ಬ್ಯೂಟಿಫುಲ್ ಗರ್ಲ್ಸ್. ಕಮ್ ಆನ್ ಸ್ಟೇಜ್. ಸೊ ಇವತ್ತಿನ ಚಾಲೆಂಜ್ ಏನ್ ಹಾಗಾದ್ರೆ? ನೀನೇ ನೋಡ್ಬಿಡೋ ನಿರಂಜನ್. ಓಕೆ, ಯಾರು? ಓಕೆ, ನೀವೇ ಕೊಡಿ ಬ್ಯಾಗು. ನೋಡೇ ಬೋಣ ಇವತ್ತೇನ್ ಚಾಲೆಂಜ್ ಅಂತ. ಓಕೆ, ಇವತ್ತಿನ ಚಾಲೆಂಜ್ ಬಂದು ಬಾಲಾವತಾರ. ಸೊ ನಿರಂಜನ್, ಕತೆ ಇಷ್ಟೇ ಕಣೋ. ಈಗ ಚಾಲೆಂಜ್ ತಗೊಳ್ಳೋರಿಗೆ ಬಾಲ ಕಟ್ಟಿರ್ತಾರೆ. ಓಕೆ, ಸೊ ಏನಂದ್ರೆ ಒಬ್ರು ಇನ್ನೊಬ್ರು ಬಾಲನ ಬಿಚ್ಚಬೇಕು. ಸೊ ಕಡೆ ತನಕ ಯಾರು ಅವರ ಬಾಲನ ಉಳಿಸ್ಕೊಂಡಿರ್ತಾರೋ ಅವರೇ ಈ ಒಂದು ಆಟದ ವಿನ್ನರ್ ಆಗ್ತಾರೆ. Exactly. So ಅದೇ ಇವತ್ತಿನ ಚಾಲೆಂಜ್ ಕೂಡ. ಸೊ ಜಜಸ್, ಯಾರು ಬರ್ತಾ ಇರಿ ಇವತ್ತು? ಒಂದು ಟೀಮ್ ವರ್ಸಸ್ ಇನ್ನೊಂದು ಟೀಮ್.
ಓಕೆ, ಎರಡೂ ಟೀಮ್ನವ್ರನ್ನ ಸೆಲೆಕ್ಟ್ ಮಾಡಿರೋ ನಮ್ಮ ಜಡ್ಜಸ್. ಇದೇ ಖುಷಿನಲ್ಲಿ ನೀವೆಲ್ಲ ನಿರ್ಗಮಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ಭೂತಾಯನ ಮಕ್ಕಳ ತಗೊಂಡ್ರಿ ಬಾಲವಾ. ಸೊ ಬನ್ನಿ ಇವಾಗ ಮಷ್ಕಿರಿ ಹಾಗೂ ಕಿರಿಕ್ ಕಲಾಕಾರ್ಸ್ ನಿಮ್ಮ ಆಟ ಶುರು ಆಗ್ತಿದೆ ಈಗ. ನಿಜವಾಗ್ಲೂ ಎಲ್ಲ ಆಕ್ಚುಲಿ ವಿನ್ನರ್ ಯಾರು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇಬ್ರು ಮಲ್ಕೊಂಡು ಒಬ್ಬರ ಮೇಲೆ ಒಬ್ಬರಂಗೆ ತುಳಿದಾಡ್ಕೊತಾ ಇದ್ರು. ನಮ್ಮ ಜಡ್ಜಸ್ ಅಲ್ಲಿಂದ ನೋಡಿ ಹೇಳಿದ್ರು JP ಅವರ ಬಾಲ ಕಡೆ ತನಕ ಉಳಿದಿತ್ತಂತೆ. ಸೊ ಈ ಆಟದ ವಿನ್ನರ್ JP. ಥ್ಯಾಂಕ್ ಯು ವೆರಿ ಮಚ್. ಅಂತೂ ನಿರಂಜನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ತಂಡ ಇವತ್ತು ನಮ್ಮ ಜೊತೆಲಿತ್ತು. ನಕ್ಕು ನಲಿದ್ರು, ಮಜಾ ಮಾಡಿದ್ರು. ಸೊ ಅವರನ್ನ ಬೀಳ್ಕೊಡೋ ಅಂತ ಸಮಯ ಇದೀಗ. ಸೊ ದಯವಿಟ್ಟು ನಮ್ಮ ವೇದಿಕೆ ಮೇಲೆ ಮಾತ್ರಿಕಾ ಸಂಗೀತ ನಿರ್ದೇಶಕರಾಗಿರುವಂತಹ ಅರ್ಜುನ್ ಜನ್ಯ ಅವರು ಹಾಗೆ ಕುಮಾರ್ ಬಂಗಾರಪ್ಪ ಅವರು ಇಬ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಜಡ್ಜಸ್ ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಜೊತೆ ಇನ್ನೊಬ್ರು ಅತಿಥಿಗಳು ಕೂಡ ಇದ್ದಾರೆ. ಅವರು ಚಕ್ರವರ್ತಿ ಸಿನಿಮಾದ ಕೋ ಡೈರೆಕ್ಟರ್ ಹಾಗೆ ತೂಗುದೀಪ ಪ್ರೊಡಕ್ಷನ್ ನ ಒನ್ ಆಫ್ ದಿ ಬೆನ್ನೆಲುಬು. ಸೊ ಪ್ಲೀಸ್ ವೆಲ್ಕಮ್ ಮಲ್ಲಿಕಾರ್ಜುನ್ ಸರ್ ಆನ್ ಸ್ಟೇಜ್. ಸರ್ ಬಹಳ ಸಂತೋಷ ನಿಮ್ಗೆ ನಮ್ಮ ಜೊತೆ ಇರೋದು, ತುಂಬಾನೇ ಖುಷಿ ಆಗ್ತದೆ. ಹೇಳಿ, ಹೇಗನ್ನಿಸ್ತೆ ಚಕ್ರವರ್ತಿ ಓವರ್ ಆಲ್ ಆಗಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಜಾ ಭಾರತ್ ಒಂದು ಟ್ಯಾಲೆಂಟ್ ಆ್ಯಂಡ್ ರಿಯಾಲಿಟಿ ಶೋ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ರಿಗೂ ನಮ್ಮ ಚಕ್ರವರ್ತಿ ಚಿತ್ರತಂಡದಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು. ಏಪ್ರಿಲ್ 14ಕ್ಕೆ ಚಕ್ರವರ್ತಿ ನಮ್ಮ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಮೂಲಕ ರಿಲೀಸ್ ಆಗ್ತಾ ಇದೆ. ಮತ್ತು ಚಕ್ರವರ್ತಿಯಲ್ಲಿ ದರ್ಶನ್ ಸರ್ ವಿಭಿನ್ನವಾಗಿ 3 ಶೇಡಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ, ಗ್ರ್ಯಾಂಡ್ಯೂರ್ ಆಗಿ ಮೂಡಿ ಬಂದಿದೆ. ಎಲ್ಲರೂ ತಪ್ಪದೆ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಸೂಪರ್ ಸರ್. ನಿಜವಲ್ಲೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಡೀ ಸಿನಿಮಾನ ಯಾಕೆ ಜನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತ ಬಹಳ ಚೆನ್ನಾಗಿ ಹೇಳ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಕಡೆದಾಗಿ ನಾನು ಕೇಳೋದು, ಕುಮಾರ್ ಸರ್ ನೀವು ಹೇಳಿ, ಓವರ್ ಆಲ್ ಆಗಿ ಇಷ್ಟೋ ತನಕ ಕೂತಿದ್ರಿ, ಹೇಗೆ ಅನಿಸ್ತು ಮಜಾ ಭಾರತ? ಮಜಾ ಭಾರತ ಬಹಳ ಮಜವಾಗಿತ್ತು. ಐ ಎಂಜಾಯ್ಡ್. ಮಜಾ ಭಾರತ್ ಅಂತೂ ಬಹಳ ಎಕ್ಸಲೆಂಟ್ ಇತ್ತು. ಐ ಥ್ಯಾಂಕ್ ಯು ಲಾಟ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅರ್ಜುನ್ ಸರ್, ನಿಮಗಂತೂ ಟಿವಿ ಹೊಸದೇನಲ್ಲ, ಆದ್ರೂ ನಮ್ಮ ಶೋ ಹೇಗೆ ಅನಿಸ್ತು? ಒಂದು ಮ್ಯೂಸಿಕಲ್ ಆಗಿ ಹೇಳ್ಬೇಕಂದ್ರೆ ಮಜವೋ ಮಜ ಭಾರತ, ಮಜವೋ ಮಜಾ ಭಾರತ, ಎಕ್ಸ್ಟ್ರಾರ್ಡಿನರಿ. ತುಂಬ ಚೆನ್ನಾಗಿತ್ತು. ಬಹಳ ಖುಷಿ ಆಯ್ತು ಇಲ್ಲಿರೋ ಟ್ಯಾಲೆಂಟ್ಸ್ ಎಲ್ಲ ನೋಡಿ. ಆಮೇಲೆ ಎಲ್ಲ ಆ್ಯಕ್ಟು ಎಂಜಾಯ್ ಮಾಡ್ತಾ ಇದ್ವಿ ನಾವು. ತುಂಬ ಚೆನ್ನಾಗಿತ್ತು. ನಾವು ಚಕ್ರವರ್ತಿ ಇದಕ್ಕೆ ಪ್ರಮೋಷನ್ಗೋಸ್ಕರ ಬಂದಿರೋದ್ರಿಂದ ಚಕ್ರವರ್ತಿ ಒಂದು ಅದ್ಭುತವಾದ ಸಿನಿಮಾ, ಚಿಂತನ್ ಅವರು ನಿರ್ದೇಶನ ಮಾಡಿರೋದು. ದರ್ಶನ್ ಸರ್ ಫ್ಯಾನ್ಸ್ಗಂತೂ ಹಬ್ಬದ ಊಟ ಆ ಥರ ಇರುತ್ತೆ. ಎಲ್ಲರೂ ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಹೂವಿನಂತ ಮಾತಾಡಿದಂತಹ ನಮ್ಮ ಅತಿಥಿಗಳಿಗೆ ಹೂಗುಚ್ಚುಗಳನ್ನ ಕೊಟ್ಟು ಅಭಿನಂದಿಸಲೇಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದೆಲ್ಲದನ್ನು ಮುಗಿಸೋದಕ್ಕಿಂತ ಮುಂಚೆ ಬರಪ್ಪ ಹತ್ರ ಬರು. ಏನು ಅಂತಂದ್ರೆ, ಎಲ್ಲ ಆದಮೇಲೆ ಬೆಲ್ಲದಂಥ ಮಾತು ಅಂತ ಒಂದಿರುತ್ತೆ. ಸೊ ಈ ಮಜಾ ಭಾರತ ಅನ್ನೋ ಮಹಾನ್ ಶೋನ ಮಹಾನ್ ನಿರೂಪಕರಾದಂಥ ನಿರಂಜನ್ ದೇಶಪಾಂಡೆ ಅವ್ರು ಏನು ಹೇಳ್ತಾರೆ ಅಂದರೆ, ಕಾರ್ಯಕ್ರಮದ ಕಡೆಯಲ್ಲಿ ಫಾರ್ ಚೇಂಜ್ ನಾನೇ ನಾರಾಯಣ್ ಸರ್ ಹತ್ರ ಹೋಗ್ತೀನಿ ಇವತ್ತು. ಜೀವನದಲ್ಲಿ ರೇಷನ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಅದಷ್ಟೇ ಆದರೆ ಸಾಲದು, ಜನರೇಷನ್ನು ಚೇಂಜ್ ಆಗ್ತಾ ಇರುತ್ತೆ. ಸೊ ಜನರು ಯೋಚನೆ ಮಾಡೋ ರೀತಿನೂ ಚೇಂಜ್ ಆಗಬೇಕು, ಎಲ್ಲ ಚೇಂಜ್ ಆಗಬೇಕು. ಸದ್ಯಕ್ಕೆ ನಂಗೆ ಅಷ್ಟೇ ನೆನಪಾಗ್ತಿರೋದು. ಎಲ್ಲರಿಗೂ ಶುಭರಾತ್ರಿ, ಸ್ವೀಟ್ ಡ್ರೀಮ್ಸ್. ಅಷ್ಟೇ ಗೊತ್ತಾಗ್ತಾ ಇರೋದು. ಥ್ಯಾಂಕ್ ಯು.